ಲವ್ ಅಂದ್ರೆ ಬಂದ್ ಹೋಗೋ ಮಳೆ ಅಲ್ಲ ಅಂತ. ಹಾಗಿದ್ರೆ ಏನು ಯಾವಾಗ್ಲೂ ಚೆನ್ನಾಗಿ ಹರಿತಾ ಇರೋ ನದಿ. ಅವ್ರ ಸ್ಟೈಲ್ ಅಲ್ಲಿ ಹೇಳಿದ್ರು, ನಿಮ್ ಸ್ಟೈಲ್ ಅಲ್ಲಿ ಲೈಫ್ ಲಾಂಗ್ ಉಳಿಸ್ಕೊಳ್ಳೋ ಒಂದು ಬಾಂಡಿಂಗ್. ಓಕೆ, ಯು ಟುಕ್ ಮೈ ಲೈನ್. ಇದನ್ನ ಈ ಸಿನಿಮಾ ನೆನಪಾಗುತ್ತೆ ತುಂಬಾ ಜನಕ್ಕೆ ಅನ್ಸಿದ್ರೆ ಯಾವ್ದು? ನನ್ ಕತೆ ವೈಸ್ ಯಾರಿಗೂ ಇದು ಏನು ಟಚ್ ಮಾಡೋಕೆನೆ ಅಥವಾ ಆ ಒಂದು ಹಿಂಟ್ ಕೊಡೋಕೆನೆ ಅಥವಾ ಈ ತರ ಇದೆ ಅಲ್ಲಿತ್ತು ಚಾನ್ಸೇ ಇಲ್ಲ. 100% ಬರ್ದು ಕೊಡಬೇಕಿದೆ. ಬಟ್ ಒಂದು ಫೀಲ್ ಹೇಳ್ಬೋದು, ಈ ತರ ಒಂದು ಫೀಲ್ ಅವಾಗ ಒಂದ್ಸಲ ಬಂದಿತ್ತು ನಂಗೆ ಅಂತ. ಆ ಸಿನಿಮಾ ಹೆಸರು ಬೇಕಾದ್ರೆ ಹೇಳ್ತೀನಿ ನಾನು. ಹೇಳಿ ಹೇಳಿ, ಅದೇ ಕೇಳಿದ್ದು. ಪುನೀತ್ ರಾಜ್ಕುಮಾರ್ ಸರ್ ಅವರ ಮಿಲನ ಅನ್ನೋ ಒಂದು ಸಿನಿಮಾ. ಹೆಂಗ್ ಕಳ್ಕೊಂಡೆ, ಹೆಂಗ್ ಪಡ್ಕೋಬೇಕು, ಲವ್ಗೋಸ್ಕರ ಯಾರು ಏನೇನೆಲ್ಲ ಮಾಡ್ಬಿಡ್ತಾರೆ, ಹೆಂಗೆಲ್ಲ ಆಗೋಗುತ್ತೆ, ಆ ತರ ಸ್ಟೋರೀಸ್ ಬರ್ತಾ ಇದೆ. ಇಲ್ಲ ಕಾಂಟ್ರವರ್ಷಿಯಲ್ ಸ್ಟೋರೀಸ್, ಇಲ್ಲ ಮಾಸ್ ಸ್ಟೋರೀಸ್ ಇರ್ಬೋದು, ಟ್ರಾಜಿಡಿ ಇರ್ಬೋದು, ಬ್ರೇಕಪ್ ಸ್ಟೋರಿ ಇರ್ಬೋದು, ಆ ತರ ಸ್ಟೋರೀಸ್ ನೋಡಿದೀವಿ. ಇದ್ರಲ್ಲಿ ಆತರದ್ ಏನು ಇಲ್ಲ. ನೋ ಬ್ರೇಕಪ್, ನೋ ಪ್ಯಾಚ್ ಅಪ್, ಆತರ ಏನು ಟಿಪಿಕಲ್ ಬ್ರೇಕಪ್ ಇದೆ. ಬ್ರೇಕಪ್ ಇದೆ. ಅದಕ್ ನನ್ನ performance ಅಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ. I was coming to that. It is not a triangle love story. That is what ಎಲ್ಲರೂ ಅನ್ಕೋತಾರೆ, that this is a triangle love story. Obviously ಒಬ್ರು ಹೀರೋ ಇದ್ದು ಇಬ್ರು ಹೀರೋಯಿನ್ಸ್ ಇದ್ದಾಗ ಮೇ ಬಿ ಹಂಗಿರ್ಬೋದೇನೋ. Sorry to disappoint. It is not a triangle love story. ನೀವು ಎಕ್ಸ್ಪೆಕ್ಟ್ ಮಾಡ್ ಎಲ್ಲರೂ don't disappoint because they don't want like that because it is regular. ಹೌದು, ಎಲ್ಲರೂ ನನಗ್ ಬಂದ್ ಕೇಳೋದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಇಲ್ಲ. ಬಿಕಾಸ್ ದಿಸ್ ಲವ್ ಇಸ್ ಅಬೌಟ್ ನಾವು ತಂದೆ ತಾಯಿನ ಹೆಂಗ್ ಪ್ರೀತಿ ಮಾಡ್ತೀವಿ, ನಾವು ಒಂದು ಫ್ಯಾಮಿಲಿನ ಹೆಂಗ್ ಪ್ರೀತಿ ಮಾಡ್ತೀವಿ, ಅಥವಾ ಒಂದು ಹುಡುಗಿ ನಮಗೋಸ್ಕರ ಬಂದೋಳನ್ನ ನಾವು ಹೆಂಗ್ ಪ್ರೀತಿ ಮಾಡ್ತೀವಿ, ಅಥವಾ ಮನೇಲಿ ಮಕ್ಳು ಇರ್ತಾರೆ, ಆಲ್ ಟೈಪ್ ಆಫ್ ಲವ್. ಅಂದ್ರೆ ಅದೊಂದು ಪ್ಯೂರ್ ಲವ್ ಅಂತ ಹೇಳ್ತೀವಿ ನಾವು. ಏನಿದೆ ಮೋಸ ಮಾಡೋದು ಆ ಥರ ಎಲ್ಲ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಸೊ ನಿಮ್ಮ ಲೈಫಲ್ಲಿ ನೀವ್ ಯಾರನ್ನಾದ್ರೂ ರಿಸೀವ್ ಮಾಡಿ ಬೇಡ ಅಂತ ಈಗ ಸೈಡಲ್ಲಿ ಇಟ್ಟಿದ್ದೀರಾ? ಅವ್ರ ಮೇಲೆ ಮತ್ತೆ ಮರಳಿ ಮನ್ಸಾಗಿದ್ಯಾ? ಅಥವಾ ಯಾವುದೋ ಒಂದು ವಸ್ತು ಇಷ್ಟಪಟ್ಟು ಯಾರೋ ಗಿಫ್ಟ್ ಮಾಡಿ ಬೇಡ ನನಗೆ ಇದು ನೋಡೋದೇ ಇಲ್ಲ ಅಂತ ಸೈಡಲ್ಲಿ ಇಟ್ಟು ಮತ್ತೆ ಒಂದ್ಸರಿ ನೋಡೋಣ ಅಂತ ಮರಳಿ ಮನ್ಸಾಗಿದ್ಯಾ? ಈ ತರ ಏನಾದ್ರು ಅನಿಸ್ತಾ ಇದೆಯಾ? ಅನಿಸ್ತಾ ಇದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಇದೇ ಫೆಬ್ರವರಿ 12ನೇ ತಾರೀಕು. ಫೆಬ್ರವರಿ ಅಂದ್ರೆ ತುಂಬಾ ಜನಕ್ಕೆ ವೆರಿ ಸ್ಪೆಷಲ್. ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಸ್ಪೆಷಲ್ಲೇ. ಹೇಗೆ ಅದನ್ನ ಸ್ಪೆಷಲ್ ಆಗಿ ಮಾಡ್ಕೊಳ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ಪರ್ಟಿಕ್ಯುಲರ್ ಎಲ್ರಿಗೂ ಪರ್ಸನಲಿ ಅವ್ರಿಗೆ ಬಿಟ್ಟಿದ್ದು. ಸೊ ನೀವ್ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ನೀವು ಮಾಡಿ. ಬಟ್ ಇಲ್ಲಿ ಈ ವರ್ಷ ಈ ಫೆಬ್ರವರಿಗೆ ಒಂದು ಹೊಸ ಟೀಮ್ ಇದನ್ನ ಫೆಬ್ರವರಿನ ಬೇರೆ ತರನೇ ಸೆಲೆಬ್ರೇಟ್ ಮಾಡಕ್ ಬರ್ತಾ ಇದಾರೆ. ಸೆಲೆಬ್ರೇಟ್ ಮಾಡಕ್ಕೆ ಮರಳಿ ಮನಸ್ಸಾಗಿದೆ ಅವ್ರಿಗೆ. ಸೊ ನಾ ವೆಲ್ಕಮ್ ಮಾಡ್ಕೊಳ್ತೀನಿ. 12th ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಮರಳಿ ಮನಸ್ಸಾಗಿದೆ. ಸೊ ಸಿನಿಮಾದ ಟೀಮ್ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ಸಿನಿಮಾದ ಹೀರೋ ಅರ್ಜುನ್ ವೇದಾಂತ. ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಶೋ. ಚೆನ್ನಾಗಿದೆ ಮೇಡಮ್, ನೀವ್ ಹೆಂಗಿದ್ದೀರಾ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ಹಾಗೆ ಇಲ್ಲಿ ನಿರೀಕ್ಷಾ ಶೆಟ್ಟಿ ಅವರು ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ನೀವ್ ಹೇಗಿದ್ದೀರಾ? ಥ್ಯಾಂಕ್ ಯು, ನಾನ್ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಶೋ. ಹಾಗೆ ಸ್ಮೃತಿ ವೆಂಕಟೇಶ್, ನೀವು ಕೂಡ ಜಾಯ್ನ್ ಆಗಿದ್ರಿ. ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಫೆಬ್ರವರಿ ಅಂದ್ರೆ ಎಲ್ರಿಗೂ ಸ್ಪೆಷಲ್. ಸೊ ನಿಮ್ಗೆ ಎಷ್ಟು ಸ್ಪೆಷಲ್ ಈ ವರ್ಷ? ತುಂಬಾನೇ ಸ್ಪೆಷಲ್. ಹಾ, ತುಂಬಾ ಒಂದು ಟೈಮ್ ಇಂದ ಕಾಯ್ತಾ ಇದೀವಿ ಈ ಒಂದು ಫೆಬ್ರವರಿಗೋಸ್ಕರ. ಸೊ ನಿಮ್ಗೆ ನಿರೀಕ್ಷಾ? ಆಕ್ಚುಲಿ ತುಂಬಾನೇ ನನ್ಗಂತೂ ಡಬಲ್ ಸ್ಪೆಷಲ್. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ನನ್ನ ಸಿನಿಮಾಸ್ ಫೆಬ್ರವರಿಯಲ್ಲೇ ರಿಲೀಸ್ ಆಗ್ತಾ ಇದೆ. ಸೊ ದಿಸ್ ಇಯರ್ ಹೋಲ್ ಇಯರ್ ಹ್ಯಾಸ್ ಬೀನ್ ಸ್ಪೆಷಲ್ ಫಾರ್ ಮೀ. ಬಟ್ ಇವಾಗ ವ್ಯಾಲೆಂಟೈನ್ಸ್ ಟೈಮ್ ಅಲ್ಲಿ ನಮ್ ಸಿನಿಮಾ ಬರ್ತಾ ಇದೆ ಅಂಡ್ ಇಟ್ ಇಸ್ ರಿಲೇಟೆಡ್ ಟು ಲವ್ ಅನ್ನೋದು ಇನ್ನೂ ಅಷ್ಟು ಸ್ವಲ್ಪ ಎಕ್ಸಾಕ್ಟ್ಲಿ. ಸೇಮ್ ಅವ್ರು ಹೇಳ್ದಂಗೆ ಫೆಬ್ರವರಿ ತುಂಬಾ ಟೈಮ್ ಇಂದ ಕಾಯ್ತಾ ಇದ್ವಿ. ಈ ಫೆಬ್ರವರಿ ಇಟ್ಸ್ ಸ್ಪೆಷಲ್ ಬಿಕಾಸ್ ಇದು ನಂದು ಡೆಬ್ಯೂ ಆಸ್ ಅ ಹೀರೋಯಿನ್. ಸೊ ಇಟ್ ಇಸ್ ವೆರಿ ಸ್ಪೆಷಲ್, ವೆರಿ ಸ್ಪೆಷಲ್. ತುಂಬಾ ಟೈಮ್ ಇಂದ ವೇಟ್ ಮಾಡ್ತಾ ಇರೋಂತ ಮಂತ್. ಐ ಆಮ್ ವೆರಿ ಹ್ಯಾಪಿ. ಇಂತ ಒಳ್ಳೆ ಚಿತ್ರ ಥ್ರೂ ಬರ್ತಾ ಇದೀನಿ ಅಂತ ಐ ಆಮ್ ವೆರಿ ಹ್ಯಾಪಿ. ಜೊತೆಗೆ ತುಂಬಾ ಎಕ್ಸೈಟ್ಮೆಂಟ್ ಅಂತೂ ಖಂಡಿತ ಇರುತ್ತೆ. ಬಿಕಾಸ್ ಬಿಗ್ ಸ್ಕ್ರೀನ್ ಅನ್ನೋದು ಇಟ್ ಇಸ್ ನಾಟ್ ಸ್ಮಾಲ್. ಒಂದು ಸಣ್ಣ ವಿಚಾರನೇ ಅಲ್ಲ ಅಲ್ವಾ? ದೊಡ್ಡ ಸ್ಕ್ರೀನ್ ಅಲ್ಲಿ ಒಂದು 10,000-100,000 ಜನ ಜೊತೆ ಕೂತ್ಕೊಂಡು ಒಂದು ಸಿನಿಮಾ ನೋಡುವಾಗ ನಿಮ್ಮನ್ನ ನೀವೇ ನೋಡ್ಕೊಳ್ತೀರಾ. ನೀವ್ ಹೇಗ್ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ಸ್ಟೋರಿ ಹೇಗಿರುತ್ತೆ, ಅಂಡ್ ಇಟ್ ಪ್ರತಿಯೊಂದು ಸೀನ್ ಕೂಡ ನಿಮ್ಗೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಬರ್ತಾ ಹೋಗುತ್ತೆ. ಇಲ್ಲಿ ಬರ್ಬೇಕು ಅಂದ್ರೆ ಅದರಿಂದ ಎಷ್ಟು ಜರ್ನಿ ಮಾಡಿದೀವಿ. ಕರೆಕ್ಟ್. The journey through the screen is very, very special. ಅರ್ಜುನ್, ನೀವು ಹೇಳಿ, ಮರಳಿ ಮನಸ್ಸಾಗಿದೆ, ಯಾವ್ದ್ರ ಮೇಲೆ ಮನಸ್ಸಾಗಿದೆ ಸಿಕ್ಕಾಪಟ್ಟೆ? ಫಸ್ಟ್ ಆಫ್ ಆಲ್ ಈ ಒಂದು ಇಷ್ಟು ವರ್ಷದ ಜರ್ನಿ, ನನ್ನ ಸಿನಿಮಾ ಇಂಡಸ್ಟ್ರಿ ಬಂದು ಎಲ್ಲಾದ್ಮೇಲೆ
ಸೊ ಫಸ್ಟ್ ಆಫ್ ಆಲ್ ಒಂದು ಸಕ್ಸಸ್ ಆಗ್ಬೇಕು ಅಂತ ಫಸ್ಟ್ ಮರಳಿ ಮನಸ್ಸಾಗಿದೆ. ಒಂದು ಸಕ್ಸಸ್ ಬರಲಿ ಅಂತ. ವೆರಿ ನೈಸ್. ಸೊ ಮರಳಿ ಮನಸ್ಸಾಗಿದೆ, ಇಟ್ ಇಸ್ ಟ್ರೂ ಲವ್ ಸ್ಟೋರಿ ಅನ್ನುವಂಥದ್ದು ಗೊತ್ತಾಗುತ್ತೆ ಅಲ್ಲೊಂದು. ಯಾಕಂದ್ರೆ ಪ್ರತಿಯೊಂದು ಆ ಪ್ರೀತಿ, ಅಫೆಕ್ಷನ್ ಎಲ್ಲ ಕಾಣಿಸ್ತಾ ಇದೆ. ಒಂದು ನೋವಿರ್ಬೋದು ಅಥವಾ ನಲಿವಿರ್ಬೋದು, ಎಲ್ಲವೂ ಖುಷಿಯನ್ನು ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಒಂದು ಲವ್ ಸ್ಟೋರಿ. ಈ ತರ ಲವ್ ಸ್ಟೋರಿಗಳು ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಇಟ್ ಇಸ್ ನಾಟ್ ನ್ಯೂ. ತುಂಬಾನೇ ಲವ್ ಸ್ಟೋರಿಗಳು ಬಂದಿದೆ ಇತ್ತೀಚೆಗೆಲ್ಲ, ಆಗ್ಲಿಂದನೂ ಲವ್ ಸ್ಟೋರಿಗಳಿದೆ. ಒಂದಲ್ಲ ಒಂದೊಂದ್ ತರ ಬೇರೆ ತರ ಮಾರ್ಕ್ ಮಾಡಿದಂತ ಸಿನಿಮಾಗಳಿದೆ. ಕೆಲವೊಂದಷ್ಟು ಜನಕ್ಕೆ ನಿಜವಾಗ್ಲೂ ಸಿನಿಮಾ ಅಂದ್ರೆ ಲವ್ ಸ್ಟೋರಿ ಅಂದ್ರೆ ಹಿಂಗಿರ್ಬೇಕು ಅನ್ನೋ ಲೆವೆಲ್ ತಗೊಂಡೋಗಿದೆ. ಸೊ ನಿಮ್ಮ ಸಿನಿಮಾ ಯಾವ ತರ ಫೀಲ್ ಮಾಡ್ಸುತ್ತೆ, ಹೇಗ್ ಅನ್ಸ್ಬೋದು? ಫಾರ್ ದ ಫಸ್ಟ್ ಟೈಮ್ ನಂಗೆ ಡೈರೆಕ್ಟರ್ ಕತೆ ಹೇಳಿದಾಗ ಲವ್ ಸ್ಟೋರಿ ಅಂತ ಹೇಳ್ತಾರೆ ಅವರು. ಓಕೆ, ಅದು ಬಟ್ ಸ್ಟಾರ್ಟ್ ಮಾಡಿ ಎಂಡ್ ಮುಗಿಯೋ ಅಷ್ಟಿಗೆ ನೋ, ಇದು ಡಿಫ್ರೆಂಟ್ ಲವ್ ಸ್ಟೋರಿ. ಇದು ಇಷ್ಟುವರೆಗೆ ಬಂದಿರೋದು ರಿಪೀಟೆಡ್ ಯಾವ್ದು ಇದ್ರಲ್ಲಿ ಇಲ್ಲ. ಅಂದ್ರೆ ಸ್ಪೆಷಲ್, ಒಂದು ನ್ಯೂ ಸಬ್ಜೆಕ್ಟ್. ಸೊ ಇದು ಎಲ್ರು ನೋಡುವಂತ ಸಬ್ಜೆಕ್ಟ್ ಇದು. ಸೊ ಆಲ್ರೆಡಿ ನಾವು ಪೇಯ್ಡ್ ಪ್ರೀಮಿಯರ್ ಶೋ ಇಷ್ಟು ಒಂದು ಟೋಟಲ್ ಒಂದು 6 ಪ್ರೀಮಿಯರ್ ಶೋ ಆಯ್ತು. ಸೊ ಎಲ್ಲಾ ಕಡೆನೂ ಏನು ದೊಡ್ಡ ಸಕ್ಸಸ್ ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲಾ ಕ್ಯಾಟಗರಿ ಆಫ್ ಆಡಿಯನ್ಸ್ ಇಂದ, ನಾಟ್ ಓನ್ಲಿ ಯೂತ್ ಆಮೇಲೆ ಇವ್ರಿಗೆ ಅಂತಲ್ಲ, ಎಲ್ರ ಬಾಯಿಂದ ನಮ್ಗೆ ಇಂಥ ಒಂದು ಸಿನಿಮಾ ಬೇಕು ಕನ್ನಡ ಇಂಡಸ್ಟ್ರಿಗೆ ಅಂತ ಅವರೇ ಹೇಳ್ಕೊತಿದ್ದಾರೆ. ಅದು ತುಂಬಾ ಪ್ಲಸ್ ನಮ್ಗೆ. ಅಂಡ್ ನಾವು ಫಸ್ಟ್ ಪ್ರೀಮಿಯರ್ ಶೋ ಮಾಡಿದ್ದು ಪುತ್ತೂರಲ್ಲಿ. ಸೊ ಅಲ್ಲಿ ಆಡಿಯನ್ಸ್ ನಾನು ಫ್ರೀ ಅಂತ ಪೇಯ್ಡ್ ಅಂತಾನೆ ಮಾಡಿದ್ ನಾವು. ಎಲ್ರು ದುಡ್ಡು ಕೊಟ್ಟೆ, ನಾರ್ಮಲ್ ಟಿಕೆಟ್ ಕೊಟ್ಟಿಲ್ಲ ಅವರು. 400 ರೂಪೀಸ್ ಕೊಟ್ಟು ಬಂದು ಪೇಯ್ಡ್ ಪ್ರೀಮಿಯರ್ ಬಂದಿದ್ದಾರೆ. ಸೊ ನನ್ಗೆ ಟೆನ್ಷನ್ ಹೆಂಗಿತ್ತಂದ್ರೆ, ಫಸ್ಟ್ ಪ್ರೀಮಿಯರ್ ಶೋ ಮಾಡ್ತಿದ್ದೀನಿ, ಟೆನ್ಷನ್ ಅಂದ್ರೆ 400 ರೂಪಾಯಿ ಕೊಟ್ಟು ಬಂದು ಸಿನಿಮಾ ನೋಡ್ತಿದ್ದಾರೆ, ಹೊರಗ್ ಬಂದಾಗ ಅವ್ರಿಗೆ ಸ್ಯಾಟಿಸ್ಫೈ ಮಾಡ್ತಾನೆ ಇಲ್ವಾ ಭಯನೇ ಟಿಲ್. ಬಟ್ ಈ ಸಿನಿಮಾ ಮುಗೀತು, ನಾನು ಜಸ್ಟ್ ಕೆಳಗಡೆ ನಡ್ಕೊಂಡು ಹೋದೆ, ಎದ್ನಿಂದ ಕ್ಲಾಪ್ ಹೊಡೆದ್ರು. ಸೊ ನಂಗೆ ಅನ್ಸ್ಬಿಡ್ತು, ಓಕೆ ಗೆದ್ದೆ ಒಂದು ಲೆವೆಲ್ಗೆ ಅಂತ. ಹೊರಗೆ ಬಂದು ಆ ರಿವ್ಯೂಸ್ ಕೂಡ ಅದೇ ರೀತಿ ಕೊಡೋ ಸ್ಟಾರ್ಟ್ ಮಾಡಿದ್ರು. ಖುಷಿ ಆಗ್ಬಿಡ್ತು. ಅಲ್ಲಿಂದಲೇ ಮರಳಿ ಮನ್ಸಾಗಿ ಸ್ಟಾರ್ಟ್ ಆಯ್ತು. ಒಂದು ಮಟ್ಟಕ್ಕೆ ಧೈರ್ಯ ಅಂತೂ ಬಂದಿದೆ. ಎಸ್. ಸೊ ನೀವ್ ಹೇಳಿ ನಿರೀಕ್ಷಾ, ಹೌ ಡಿಫ್ರೆಂಟ್ ದನ್ ಅದರ್ ಮೂವಿ? ಸೊ ಇವ್ರ ಸ್ಟೈಲ್ ಅಲ್ಲಿ ಹೇಳಿದ ನೀವ್ ಹೇಳೋದಾದ್ರೆ ಎಷ್ಟು ಡಿಫ್ರೆಂಟ್ ಅನ್ಸುತ್ತೆ ದನ್ ಅದರ್ ಲವ್ ಸ್ಟೋರಿ ಮೂವೀಸ್ ಎಲ್ಲ ಇರುತ್ತಲ್ವಾ? ಲವ್ ಸ್ಟೋರಿ ಅಂದ್ರೆ ನಿಮ್ಗೆ ಮೂವೀಸ್ ಅಲ್ಲಿ ನಾರ್ಮಲಿ ಹೆಂಗ್ ತೋರಿಸ್ತಾರೆ, ಹುಡ್ಗ ರಗಡ್ ಆಗಿರ್ತಾನೆ, ಹುಡ್ಗಿ ಬಿಟ್ಟೋಗ್ತಾಳೆ ಫಸ್ಟ್, ಅದಕ್ಕೆ ರಗಡ್ ಆಗ್ತಾನೆ, ಇನ್ನೊಬ್ಳು ಬರ್ತಾಳೆ ಅವನಿಗೆ. ಸೊ ದಿಸ್ ಇಸ್ ನಾಟ್ ದಟ್ ಟೈಪ್ ಆಫ್ ಅ ಲವ್ ಸ್ಟೋರಿ. ಇದು ಒಂದು ಪ್ಯೂರ್ ಇಂಟೆನ್ಷನ್ ಇರುವಂತಹ ಲವ್ ಸ್ಟೋರಿ. ಒಂದು ಬೇರೆ ರೀತಿ ಒಂದು ನಾನು ಹೇಳ್ತಾ ಇರ್ತೇನೆ, ಇಟ್ ಇಸ್ ನಾಟ್ ಲೈಕ್ ಯಾಕಿದು ಚಿಕ್ಕವರಿಂದ ದೊಡ್ಡವರಿಂದ ವಯಸ್ಸಾದವ್ರಿಗೆಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂದ್ರೆ, ಬಿಕಾಸ್ ದಿಸ್ ಲವ್ ಇಸ್ ಅಬೌಟ್ ನಾವು ತಂದೆ ತಾಯಿನ ಹೆಂಗ್ ಪ್ರೀತಿ ಮಾಡ್ತೀವಿ, ನಾವು ಒಂದು ಫ್ಯಾಮಿಲಿನ ಹೆಂಗ್ ಪ್ರೀತಿ ಮಾಡ್ತೀವಿ, ಅಥವಾ ಒಂದು ಹುಡುಗಿ ನಮಗೋಸ್ಕರ ಬಂದವಳನ್ನ ನಾವು ಹೆಂಗ್ ಪ್ರೀತಿ ಮಾಡ್ತೀವಿ, ಅಥವಾ ಮನೇಲಿ ಮಕ್ಳು ಇರ್ತಾರೆ, ಆಲ್ ಟೈಪ್ ಆಫ್ ಲವ್. ಅಂದ್ರೆ ಅದೊಂದು ಪ್ಯೂರ್ ಲವ್ ಅಂತ ಹೇಳ್ತೀವಿ ನಾವು. ಏನಿದೆ ಮೋಸ ಮಾಡೋದು ಆ ಥರ ಎಲ್ಲ ಇಲ್ಲ. ಸೊ ನಾವು ಆವಾಗಲೇ ಹೇಳ್ದಂಗೆ ದಿಸ್ ಮೂವಿ ಹ್ಯಾಸ್ ಅ ಪ್ಯೂರ್ ಇಂಟೆನ್ಷನ್. ಅದ್ರ ಜೊತೆಗೆ ಒಂದು ಇದನ್ನ ಬೇರೆ ತರ ಲವ್ ಸ್ಟೋರಿ ಅಂತ ಹೇಳ್ಬೋದು, ಯಾಕಂದ್ರೆ ಇದೊಂದು ಎಜುಕೇಶನಲ್ ಕಾನ್ಸೆಪ್ಟ್ ಕೂಡ ಹೌದು. ಸೊ ಒಂದು ಟಾಪಿಕ್ ಬಗ್ಗೆ ಈ ಮೂವಿ ಇದೆ. ಆ ಟಾಪಿಕ್ ನಾವು ಎಷ್ಟು ಡೀಪ್ ಆಗಿ ಅನಲೈಸ್ ಮಾಡಿ ನಮ್ಮ ಡೈರೆಕ್ಟರ್ ಸರ್ ಅವ್ರ ಟೀಮ್ ಕೂತ್ಕೊಂಡು ಅದನ್ನ ಸ್ಟಡಿ ಮಾಡಿ ಇದ್ರ ಅವೇರ್ನೆಸ್ ನ ಆಡಿಯನ್ಸ್ಗೆ ಕೊಡ್ಬೇಕು ಅನ್ನೋದು ನಮ್ ಮೂವಿ ಥಾಟ್. ಸೊ ಅದ್ರ ಜೊತೆಗೆ ಅದನ್ನ ಡೈಲಿ ಲೈಫ್ ಅಲ್ಲಿ ಅದು ಆಕ್ಚುಲಿ ಸುತ್ತ ಎಲ್ಲಾ ಕಡೆ ಆಗ್ತಾ ಇದೆ, ಬಟ್ ನೋಬಡಿ ಟೇಕ್ಸ್ ಇಟ್ ಇನ್ ಟು ವೆರಿ ಮಚ್ ನೋಟಿಸ್. ಸೊ ಅದನ್ನ ಅವ್ರಿಗೆ ತಲುಪಿಸಿ ಅದ್ರ ಬಗ್ಗೆ ಅವ್ರಿಗೆ ಎಜುಕೇಟ್ ಮಾಡೋದು ಇಸ್ ಆರ್ ಮೇನ್ ಮೋಟಿವ್. ರೈಟ್. ಸೊ ನೀವೇನ್ ಹೇಳ್ತೀರಿ? ಎಸ್, ಇದು ಒಂದು ಇಟ್ಸ್ ಈಗೆಲ್ಲ ಲವ್ ಸ್ಟೋರಿ ಬರ್ತಾ ಇರೋದು ಹೆಂಗ್ ಕಳ್ಕೊಂಡೆ, ಹೆಂಗ್ ಪಡ್ಕೋಬೇಕು, ಲವ್ಗೋಸ್ಕರ ಯಾರು ಏನೇನೆಲ್ಲ ಮಾಡ್ಬಿಡ್ತಾರೆ, ಹೆಂಗೆಲ್ಲ ಆಗೋಗತ್ತೆ, ಆ ತರ ಸ್ಟೋರೀಸ್ ಬರ್ತಾ ಇದೆ. ಇಲ್ಲ ಕಾಂಟ್ರವರ್ಷಿಯಲ್ ಸ್ಟೋರೀಸ್, ಇಲ್ಲ ಮಾಸ್ ಸ್ಟೋರೀಸ್ ಇರ್ಬೋದು, ಟ್ರಾಜಿಡಿ ಇರ್ಬೋದು, ಬ್ರೇಕಪ್ ಸ್ಟೋರಿ ಇರ್ಬೋದು, ಆ ತರ ಸ್ಟೋರೀಸ್ ನೋಡಿದೀವಿ. ಇದ್ರಲ್ಲಿ ಆ ಥರದ್ ಏನೂ ಇಲ್ಲ. ನೋ ಬ್ರೇಕಪ್, ನೋ ಪ್ಯಾಚ್ ಅಪ್, ಆತರ ಏನು ಟಿಪಿಕಲ್ ಬ್ರೇಕಪ್ ಇದೆ. ಬಟ್ ಅದ್ ಬ್ರೇಕಪ್ ಅಲ್ವಲ್ಲ, ಅದು ಅಂದ್ರೆ ತುಂಬಾ ಹೈ ಡ್ರಾಮಾ ಬ್ರೇಕಪ್ಸ್. ಲೈಕ್ ಯಾಕೆ ಹಿಂಗ್ ಅಂದ್ರೆ ಫುಲ್ ಆತರ ಇಲ್ಲ. ದೇರ್ ಇಸ್ ಅ, ಆಸ್ ಶಿ ಸೆಡ್, ದೇರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಸೊಸೈಟಿಗೆ ಕೊಡುವಂತ ಒಂದು ಎಜುಕೇಶನಲ್ ಮೆಸೇಜ್. ಅದ್ರ ಅದು ಮೇನ್ ಹೀರೋ, ನಮಗೆ ಅದೇ ಹೀರೋ. ಅದ್ರ ಸುತ್ತ ನಾವು 3 ಜನ ಪಾತ್ರ ಮಾಡೋದು. ಓಕೆ. ಅದ್ರ
ನನ್ Is ಪರ್ಫಾರ್ಮೆನ್ಸ್ this a triangle love story? I was coming to that. It is not a triangle love story. That is what ಎಲ್ಲರೂ ಅನ್ಕೋತಾರೆ, that this is a triangle love story. Obviously ಒಬ್ರು ಹೀರೋ ಇದ್ದು ಇಬ್ರು ಹೀರೋಯಿನ್ಸ್ ಇದ್ದಾಗ ಮೇ ಬಿ ಹಂಗೆ ಹಂಗಿರ್ಬೋದೇನೋ. ಅನ್ಕೋತಾರೆ, ಹೌದು. ಸಾರಿ ಟು ಡಿಸಪಾಯಿಂಟ್, ಇಟ್ ಇಸ್ ನಾಟ್ ಎ ಟ್ರಯಾಂಗಲ್ ಲವ್ ಸ್ಟೋರಿ. ನೀವು ಎಕ್ಸ್ಪೆಕ್ಟ್ They ಎಲ್ಲರೂ don't disappoint because they don't want like that because it Yeah. is regular. I know. ನೋಡಿ ಬೇಡ. ಸಾಕಾಗೋಗಿದೆ. ಹೌದು, ಎಲ್ಲರೂ ನನಗ್ ಬಂದ್ ಕೇಳೋದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಇಲ್ಲ. ವಿ ಆರ್ ಆಲ್ ಅಂದ್ರೆ ಕನೆಕ್ಟೆಡ್, ಬಟ್ ಹೆಂಗೆ ಅಂತ ಗೊತ್ತಿಲ್ಲ. ಟೈಟಲ್ ಹಂಗೆ ಇದೆಯಲ್ಲ, ಮರಳಿ ಮನಸ್ಸಾಗಿದೆ ಅಂತ ಹಂಗ ಅನ್ಕೋತಾರೆ. ಒಬ್ರ ಮೇಲೆ ಇನ್ನೊಬ್ರು ಹಂಗೆ ಅನ್ಕೋತಾರೆ, ಆತರ ಅಲ್ಲ. Okay. ಸೊ ಇಟ್ ಇಸ್ ಅ ವೆರಿ ನಮಗ್ ಅಂದ್ರೆ ನನ್ಗೂ ಕೂಡ ನಮ್ಗೆ ಸ್ಟೋರಿ ಹೇಳ್ದಾಗ ಅನ್ಸಿದ್ದು, ರೆಗ್ಯುಲರ್ ಲವ್ ಸ್ಟೋರಿ ಅಂದ್ರೆ ವೆರಿ ಕಾಮನ್. ಇದಕ್ಕೆ ಐ ಫೆಲ್ಟ್ ವೆರಿ ಸ್ಪೆಷಲ್ ಬಿಕಾಸ್ ಒಂದು ಸೊಸೈಟಿಗೆ ವೆರಿ ಸ್ಟ್ರಾಂಗ್ ಮೆಸೇಜ್ ಇದೆ. ಆ ಮೆಸೇಜ್ ಎಲ್ಲಾರ್ಗೂ ಗೊತ್ತು. ಇಟ್ಸ್ ನಾಟ್ ಅನ್ಕಾಮನ್ ಅಂತ ಏನಲ್ಲ. ಇವಾಗ ಎಲ್ಲಾ ನ್ಯೂಸ್ ಅಲ್ಲಿ ವೆರಿ ಕಾಮನ್ ನ್ಯೂಸ್ ಟಾಪಿಕ್ ಅದು. ಬಟ್ ಅದನ್ನ ಎಷ್ಟು ಪ್ಯೂರ್ ಆಗಿ ಅದನ್ನ ಒಂದು ಸ್ಟೋರಿ ಲೈನ್ ಬಂದಿದೆ ಅಂದ್ರೆ ದಟ್ ಇಸ್ ವೆರಿ ಸ್ಪೆಷಲ್. ಈ ತರ ಪ್ಯೂರ್ ಸ್ಟೋರಿ ಲೈನ್ಸ್ ಮುಂಚೆ ಬರ್ತಾ ಇತ್ತು. ಓಲ್ಡ್ ಸ್ಟೋರೀಸ್, ರಾಜ್ಕುಮಾರ್ ಸರ್ ಇರ್ಲಿ, ವಿಷ್ಣುವರ್ಧನ್ ಸರ್ ಇರ್ಲಿ, ಬಿಗ್ 10-15 years ಬಿಫೋರ್ ಕೂಡ ಆತರ ಬರ್ತಾ ಇತ್ತು. ಹೌದು, Okay. ಆ ತರ ಸ್ಟೋರೀಸ್ ಬರ್ತಾ ಇತ್ತು. ಮತ್ತೆ ಅದೇ ಫೀಲ್ ತಗೊಂಡ್ ಬಂದು ಈ ಕಾಲದಲ್ಲಿ ಆ ತರ ಸ್ಟೋರಿ ಬಂದಿರೋದು ವೆರಿ ವೆರಿ ರೇರ್. ಸೊ ಯು ವಿಲ್ ಫೀಲ್ ವೆರಿ ಹ್ಯಾಪಿ ಟು ಪರ್ಫಾರ್ಮ್ ಅಂತ. ದಟ್ ಇಸ್ ವೈ ಇಟ್ಸ್ ವೆರಿ ಸ್ಪೆಷಲ್. ಓಕೆ, ಎಸ್, ಆಸ್ ಶಿ ಸೆಡ್, ಅವ್ರು ಹೇಳ್ತಾರೆ ಈಗ ನೀವು ಒಂದು 10-15 years ಇಂದ ಆ ತರ ಕಥೆಗಳು ಬರ್ತಾ ಇತ್ತು ಅಂತ. ಬಟ್ ಈಗಿನ ಜನರೇಷನ್ ವಿಲ್ ದೇ ಡೆಫಿನೆಟ್ಲಿ ಅಕ್ಸೆಪ್ಟ್ ಆ ಮೂವಿನ ಒಪ್ಕೊಳ್ತಾರ, ರಿಸೀವ್ ಮಾಡ್ತಾರ? ನಾನು ಏನ್ ಹೇಳಿದ್ದಂದ್ರೆ ಆ ತರ ಕಥೆಗಳು ಹಿಟ್ ಆಗಿದೆ. ಓಕೆ, ನಮ್ಮ ಹೌದು, ಈಗ ಆ ಕಾಲಕ್ಕೆ ಹಿಟ್ ಆಗೋಕ್ಕೂ present, ಇವಾಗ ಏನ್ ಸ್ಟಾರ್ಸ್ ಗಳು ನಾವು ಹೇಳ್ತೀವಿ, ನಾವೆಲ್ಲ ಅವರ ಫ್ಯಾನ್ ಗಳಾಗಿದ್ದೆ ಈ ತರ ಸಿನಿಮಾಗಳಿಂದ. ಓಪನ್ ಆಗಿ ಹೇಳ್ಬೇಕಂದ್ರೆ ಸಿನಿಮಾ ಇಷ್ಟ ಆಗಿದ್ದೆ ಅಂತ ಸಿನಿಮಾಗಳು ನೋಡಿ. ಯಾಕಂದ್ರೆ ನಾವು ಸಿನಿಮಾ ಸ್ಟಾರ್ಟ್ ಮಾಡೋದು 2000 ಆತರ ಎಲ್ಲ. ಸೊ ಏನೇನ್ ಲವ್ ಸ್ಟೋರೀಸ್ ಎಲ್ಲ ಇದಾವೆ, ಎಲ್ರು ಕನೆಕ್ಟ್ ಆಗಿದ್ವಿ. ಮುಂಗಾರು ಮಳೆ ಇರ್ಬೋದು, ಗೂಗ್ಲಿ ಇನ್ನೊಂದ್ ತರ ಇರ್ಬೋದು, ಇನ್ನು ಮಿಸ್ಟರ್ ರಾಮಾಚಾರಿ ಇರ್ಬೋದು. ಹೌದು. ಸೊ ಇದಕ್ಕೆಲ್ಲ ನಾವು ಕನೆಕ್ಟ್ ಆಗಿದ್ವಿ ಎಲ್ಲಾ ಸಿನಿಮಾಗಳು. ಈಗ ಯಾವ್ದು ಸುದೀಪ್ ಸರ್ ಅವ್ರದ್ದು ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಆ ಒಂದು ಈಗ ಈ ಸುಂಟರ್ ಗಾಳಿ. ಸೊ ಎಲ್ಲಾ ಆಸ್ಪೆಕ್ಟ್ಸ್ ಈ ಒಂದು ಸಿನಿಮಾದಲ್ಲಿ ಇದೆ. ಇವಾಗ ಏನ್ ಮಾಡ್ತಿದ್ವಿ, ಮಾಸ್ ಅದೇ ತರ ಎಲ್ಲ ಹೋಗ್ತಿರೋದ್ರಿಂದ ಸೊ ನಮ್ಗೆ ಅನ್ಸಿದ್ದು ಈ ತರ ಒಂದು ಕಥೆನ ಜನ ಇನ್ನು ಬರ್ಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ. ಮಲಯಾಳಂ ಇಂಡಸ್ಟ್ರಿ ಬರ್ತಾ ಇದೆ, ಸೊ ಬೇರೆ ಇಂಡಸ್ಟ್ರಿ ಎಲ್ಲ ಕಡೆ ಬರ್ತಾ ಇದೆ. ಬಟ್ ಗೆಲ್ಬೇಕು, ಗೆದ್ದಾಗ್ಲೇ ಅದು ಇನ್ನೊಂದು ಇಷ್ಟು ಬರೋಕ್ ಸಾಧ್ಯ. ಧೈರ್ಯ ಬರೋದು. ಈಗ ಒಂದ್ ಮಾಸ್ ಸಿನಿಮಾ ಗೆದ್ದಾಗ ಎಲ್ರು ಅದೇ ತರ ರೈಟಿಂಗ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಹೌದು, ನಿಜ ಹೇಳ್ತಿರೋದು ನಿಜ. ಸೊ ಹಂಗಾಗಿ ಈ ತರ ಫ್ಯಾಮಿಲಿ ಕನೆಕ್ಟ್ ಆಗೋ ಸಿನಿಮಾಗಳು ಬರ್ಬೇಕು. ಓಕೆ, ಸೊ ನಮ್ ಸಿನಿಮಾ ಆ ಒಂದ್ ಎಲ್ಲಾ ರೀತಿ ಕನೆಕ್ಟ್ ಆಗ್ತಿದೆ ಅಂತ ಒಂದು ಖುಷಿ ಪಡ್ತೀನಿ ನಾನು. ಓಕೆ, ಇಷ್ಟನೂ ಪಡ್ತಿದ್ದಾರೆ. ಆಲ್ ಕ್ಯಾಟಗರಿ ಆಫ್ ಆಡಿಯನ್ಸ್ ಇಷ್ಟ ಪಡ್ತೀವಿ. ಇವಾಗ ಪ್ರೀಮಿಯರ್ ಶೋ ಎಲ್ಲ ಮಾಡ್ತೀವಿ, ಅದರ ರೆಸ್ಪಾನ್ಸ್ ನಮಗೆ ಗೊತ್ತಾಗುತ್ತೆ ಅಲ್ಲ. ಎಲ್ಲಾ ಕ್ಯಾಟಗರಿ ಅವ್ರಿಗೂ ಇಷ್ಟ ಆಗ್ತಿದೆ. ಅಮ್ಮ ಅಪ್ಪ ಅಂದ್ರೆ ಇರ್ಲಿ, ಅಜ್ಜಿ ತಾತ ಅಂದ್ರೆ ಇರ್ಲಿ, ಚಿಕ್ಕ ಮಕ್ಳು ಬರ್ತಾರೆ, ಅವ್ರಿಗೂ ತುಂಬಾ ಇಷ್ಟ ಆಗತ್ತೆ. ಸೊ ಎಲ್ಲಾರು ನೋಡ್ಬೋದು. ಆತರ ಸ್ಪೆಸಿಫಿಕ್ ಕ್ಯಾಟಗರಿ ಆಫ್ ಆಡಿಯನ್ಸ್ ಅಂತ ಅವರೇ ಏನಿಲ್ಲ. ಒಳಗ್ ಬಂದು ಹೇಳ್ತಿದಾರೆ, ನಮ್ಗೆ ಮತ್ತೊಂದ್ಸಲ ಸಿನಿಮಾ ನೋಡ್ಬೇಕಂತ ಮರಳಿ ಮನಸ್ಸಾಯ್ತು. ಹೌದು, ಟೈಟಲ್ ಬಿದ್ದು ಅವರನ್ನ ಹೇಳ್ತಿರ್ಬೇಕಾದ್ರೆ ಓಕೆ ನಾವು ಕರೆಕ್ಟ್ ಆಗಿ ಅವ್ರಿಗೆ ರೀಚ್ ಮಾಡಿದೀವಿ ಅನ್ನೋ ಕನೆಕ್ಟ್ ಆಗಿದೆ ಅಂತ ಒಂದು ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಅದು ರಿವ್ಯೂ ಹೇಗ್ ಬರುತ್ತೆ, ನಿಜವಾಗ್ಲೂ ಅವ್ರ ಮನ್ಸಿಂದ ಏನ್ ಹೇಳ್ತಾರೆ ಅದ್ರ ಮೇಲೆ ನಿಮ್ಗೆ ಒಂದು ನಂಬಿಕೆ ಬರುತ್ತೆ. ನಮಗ್ ನಮ್ಮ ಮೂವಿ ಎಲ್ಲಾರ್ಗು ಇಷ್ಟ ಆಗತ್ತೆ. ಆಡಿಯನ್ಸ್ ಇಷ್ಟ ಆದಾಗ ಓಕೆ, ವಿ ಹ್ಯಾವ್ ಡನ್ ಅವರ್ ಜಾಬ್. ನಮ್ ಹಾರ್ಡ್ ವರ್ಕ್ ಓಕೆ ಒಂದ್ ಫಲ ಕೊಡ್ತಾ ಇದೆ ಅಂತ ಅನ್ಸುತ್ತೆ. ಓಕೆ, ಈಗ ಅವ್ರು ಹೇಳ್ತಾ ಇದ್ರು ತುಂಬಾ ವರ್ಷದ ನಂತರ, ಈಗ ನಾವೆಲ್ಲರೂ ನೋಡಿ ಬೆಳೆದಿದ್ರು, ತುಂಬಾ ವರ್ಷದ ನಂತರ ಈ ಕಥೆ ಎಲ್ರಿಗೂ ಇಷ್ಟ ಆಗ್ತಾ ಇರೋದು ಒಂದು ಖುಷಿ ಅಂತ. ಸೊ ನಿಮ್ಗೆ ಅನ್ಸುತ್ತೆ ಇದು ನಿಜವಾಗ್ಲೂ ಈಗ ಒಂದ್ ರೀತಿ ಬೇರೆ ಬೇರೆ ಪ್ಯಾಟರ್ನ್ ಸಿನಿಮಾಗಳು, ಬೇರೆ ಬೇರೆ ಜಾನರ್ ಸಿನಿಮಾಗಳು ಬಂದಿದೆ, ಇದ್ರ ಮಧ್ಯೆ ಈಗ ನಮ್ದು ಮರಳಿ ಮನಸ್ಸಾಗಿದೆ ಏನ್ ಬಂದಿದೆ, ಇದು ಒಂದು ರಿಫ್ರೆಶ್ಮೆಂಟ್ ಆಗಿರುತ್ತೆ, ಫ್ರೆಶ್ ಅಂತ ಅನ್ಸುತ್ತೆ. ಖಂಡಿತ. ಇವಾಗ ನೋಡಿ ನೆಟ್ಫ್ಲಿಕ್ಸ್ ಅದು ಇದು ಅಂತ OTT ಪ್ಲಾಟ್ಫಾರ್ಮ್ಸ್ ಮೇಲೆ ಸಿನಿಮಾ ಬಂದಾಗ ಸೆನ್ಸರ್ ಇಲ್ಲ. ಅಂಡ್ ನಿಮ್ಗೆ ಆ ಕಾರಣದಿಂದಾಗಿ ಸ್ವಲ್ಪ ದೊಡ್ಡವರು ನಮ್ ಪೇರೆಂಟ್ಸ್ ಜೊತೆ ನಾವು ಕುತ್ಕೊಂಡು ಸಿನಿಮಾ ನೋಡಕ್ ಎಂಜಾಯ್ ಮಾಡಕ್ ಆಗಲ್ಲ. ಸೊ ವಿ ಕಾಂಟ್ ಗೋ ಅಂಡ್ ವಾಚ್ ಸಿನಿಮಾ ಇನ್ ಥಿಯೇಟರ್ ಕೂಡ. ನಮ್ ಅಯ್ಯೋ ಯೂರಿಯನ್ ಅನ್ಕೊಂಡ್ಬಿಡ್ತಾರೋ, ಅಯ್ಯೋ ಯೂರಿಯನ್ ಅನ್ಕೊಂಡ್ಬಿಡ್ತಾರೋ, ಸ್ಟೋರಿ ಲೈನೇ ತೋರ್ಸಕ್ ಆಗಲ್ಲ. ಅಥವಾ ನಾವು ನೋಡಿ ಮುಂಚೆ ಹಿಂಗೆ ಆ ಮಕ್ಳು ಫ್ರೀ ಆದ್ರ ವೀಕೆಂಡ್ಸ್ ಲೆಟ್ಸ್ ಗೋ ಟು ಮೂವಿ. ಇವಾಗ ಅಪ್ಪ ಅಮ್ಮ ಮಕ್ಳನ್ನು ಕರ್ಕೊಂಡ್ ಬರಕ್ ಹೆದರ್ತಾರೆ. ಹೇಗಿರುತ್ತೋ ಎಕ್ಸಾಕ್ಟ್ಲಿ ಸರ್ಟಿಫಿಕೇಟ್ ಚೆಕ್ ಮಾಡ್ತಾರೆ. ಕರೆಕ್ಟ್. ಶುರುವಾಗಿತ್ತ
ಸರ್ಟಿಫಿಕೇಟ್ ಇದ್ರೂ ಕೆಲವೊಂದ್ಸತಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರುತ್ತೆ ಕೆಲವೊಂದು ಹೌದೌದು. ಕರ್ಕೊಂಡ್ ಬರಕ. ಸೊ ಅದ್ರ ಮಧ್ಯೆ ನಮ್ ಸಿನಿಮಾ ಬಂದಿದೆ ಅಂದ್ರೆ ಒಂದ್ ಫ್ಯಾಮಿಲಿ ಎಲ್ರು ಎಷ್ಟೇ ವಯಸ್ಕರಾಗಿರ್ಲಿ ಅಥವಾ ಮಕ್ಳಾಗಿರ್ಲಿ, ಮೊನ್ನೆಯಿಂದ ಪ್ರೀಮಿಯರ್ ಅಲ್ಲಿ ನೋಡ್ತಾ ಇದ್ವಿ, ಎಲ್ರು ಮಕ್ಳಾಗಿರ್ಲಿ ದೊಡ್ಡವರಾಗಿರ್ಲಿ ಬಂದ್ ಪ್ರೇಸ್ ಮಾಡ್ತಾ ಇರೋ ನಮಗೂ ಖುಷಿ ಆಗ್ತಾ ಇದೆ. ಓಕೆ, ನಮ್ ಸಿನಿಮಾ ಇಲ್ಲಿವರೆಗೂ ತಲುಪ್ತಲ್ವಾ ಅಂತ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಈ ತರ ಸಿನಿಮಾ ಬಂದಿದೆ, ತುಂಬಾ ಹೌದು. ಖುಷಿ ಆಗತ್ತೆ ಅಂತ ಎವ್ರಿಬಡಿ ಅದ್ರಿಂದಾಗಿ ಒಂದು ನೀವ್ ನಮ್ ಟಾರ್ಗೆಟ್ ಕೂಡ ಇದ್ದಿದ್ದು ಅದೇ, ಹೌದು. ಸ್ಟಾರ್ಟಿಂಗ್ ಟಾರ್ಗೆಟ್ ಅದೇ ಇದ್ದಿದ್ದು, ಇದನ್ನ ಫ್ಯಾಮಿಲಿ ಆಡಿಯನ್ಸ್ ರೀಚ್ ಆಗ್ಬೇಕು ಇದು. ಓಕೆ. ಬಟ್ ನಮ್ಗೆ ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಯಾವ ರೀತಿ ಪಬ್ಲಿಸಿಟಿ ಮಾಡೋದು, ಯಾವ ರೀತಿ ಪ್ರಮೋಟ್ ಮಾಡೋದು. ಸೊ ಇದು ಪ್ರೀಮಿಯರ್ ಶೋನೇ ನಮ್ಗೆ ದೊಡ್ಡ ಒಂದು ಪಾಸಿಟಿವ್ ಆಗೋಯ್ತು. ರೆಸ್ಪಾನ್ಸಸ್ Okay, ಫ್ರಮ್ ದೆಮ್. ಇಲ್ಲಿಂದ ಅಂದ್ರೆ ಎಲ್ಲ ಟೈಪ್ ಆಫ್ ಆಡಿಯನ್ಸ್ ಅಲ್ಲಿ ಬಂದಿದ್ದಾಗ ಹೊರಗೆ ಬಂದು ರಿವ್ಯೂ ಕೊಟ್ಟಿದ್ದು ಓಕೆ. ಗ್ರೇಟ್ ಅನ್ಸ್ಬಿಡ್ತು ನಮ್ಗೆ. ಸೊ ನಿಮ್ಗೆ ಫಸ್ಟ್ ಮೂವಿ ಆಗಿದ್ರಿಂದ ಎಷ್ಟು ಚಾಲೆಂಜಿಂಗ್ ಅಂತ ಅನಿಸ್ತು ಸಿನಿಮಾ ನಿಮ್ಗೆ? ಆಕ್ಟಿಂಗ್ ಇರ್ಬೋದು ಅಥವಾ ಈ ಕಥೆನ ಹೇಗೆ ತಗೊಂಡು ಹೋಗ್ತೀನೋ, ನನ್ನ ಆಕ್ಟಿಂಗ್ ಹೇಗಿರುತ್ತೋ, ಹೇಗೆ ಒಪ್ಕೊಳ್ತಾರೋ, ಅದು ಖಂಡಿತವಾಗ್ಲೂ ಇರುತ್ತೆ. ಎಷ್ಟು ಸೊ ಚಾಲೆಂಜಿಂಗ್? ನಾನ್ ಬಂದಿದ್ದು ಥಿಯೇಟರ್ ಕಲ್ತ್ಕೊಂಡೆ. ನಾನು ಉಷಾ ಭಂಡಾರಿ ಮ್ಯಾಮ್ ಇಲ್ಲಿ ನಾಗರಬಾವಿಲಿ ಆಪ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ನಾನು ನನ್ನ ಕೋರ್ಸ್ ಮುಗಿಸ್ಕೊಂಡು ಆಡಿಷನ್ ಥ್ರೂನೇ ಬಂದಿದ್ದು. ಬಟ್ ಆಡಿಷನ್ ಅಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ ಬೇರೆ ರೋಲಿಗೆ. ಅದ್ರದ್ದು ಶೂಟಿಂಗ್ ಆದ್ಮೇಲೆ ಅದೆಷ್ಟು ಡ್ಯೂ ಟು ಮಾಡಿದ್ರು? ಡಿಫ್ರೆಂಟ್ ರೀಸನ್ಸ್ ಐ ಗಾಟ್ ಪ್ರಮೋಟೆಡ್ ಆಸ್ ಅ ಹೀರೋಯಿನ್. ಅಲ್ಲಿಂದ ಶುರು ಆಯ್ತು ಪ್ರೆಷರ್. ಬಿಕಾಸ್ ಯಾ ಬಿಕಾಸ್ ಏನಂದ್ರೆ ಯಾವ್ದೋ ಒಂದು ರೋಲ್ ಅನ್ಕೊಳಕ್ಕೆ ಲೀಡ್ ಹೌದು. ರೋಲ್ಗೆ ಹಾಕಿದ ತಕ್ಷಣ ಹೌದು. ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹೌದು, ನಾನ್ ಪರ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ಐ ಆಮ್ ಅ ಬಿಗ್ ಚಂಕ್ ಆಫ್ ದ ಮೂವಿ. ನಾನ್ ಪರ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ಪಾಪ ಇವ್ರಿಗೂ ಎಫೆಕ್ಟ್ ಆಗುತ್ತೆ, ಇಡೀ ಚಿತ್ರಗೆ ಎಫೆಕ್ಟ್ ಆಗುತ್ತೆ. ಅಂಡ್ ಎನಿಬಡಿ ವುಡ್ ವಾಂಟ್ ಟು ಡೂ ದೇರ್ ಬೆಸ್ಟ್ ಅಲ್ವಾ? ಸೊ ನಾನ್ ಒಂಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪರ್ಸನ್. ಸೊ ನನಗೆ ಇದು ಜಾಸ್ತಿ ಕಮ್ಮಿ ಇದಲ್ಲ, ಕರೆಕ್ಟ್ ಎಷ್ಟ್ ಕೊಡ್ಬೇಕೋ ಅಷ್ಟ್ ಕೊಡ್ಬೇಕು ಅಂತ ಇದು. ಸೊ ವರ್ಕ್ಶಾಪ್ ಎಲ್ಲ ಆಯ್ತು. ವರ್ಕ್ಶಾಪ್ಸ್ ಎಲ್ಲ ಆದಾಗ ಎಲ್ಲಾರ್ದು ಪಾತ್ರಗಳು ಅರ್ಥ ಆಯ್ತು, ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನನ್ ಪಾತ್ರ ಇಸ್ ಫಾರ್ ಮೈ ಏಜ್ ಇಟ್ ಇಸ್ ವೆರಿ ವೆರಿ ಟಫ್. ತುಂಬಾ ಪರ್ಫಾರ್ಮೆನ್ಸ್ ಡಿಮ್ಯಾಂಡ್ ಚಾಲೆಂಜಿಂಗ್ ಮಾಡುತ್ತೆ, ಕ್ಯಾರೆಕ್ಟರ್ ಅದು. ಓಕೆ. ತುಂಬಾ ಪರ್ಫಾರ್ಮೆನ್ಸ್ ಡಿಮ್ಯಾಂಡ್ ಮಾಡುತ್ತೆ. ಫಿಸಿಕಲ್ ಸ್ಟ್ರೆಂತ್, ಇಮೋಷನಲ್ ಸ್ಟ್ರೆಂತ್ ತುಂಬಾ ಡಿಮ್ಯಾಂಡಿಂಗ್ ಇದೆ. ಸೊ ಅದನ್ನ ಮಾಡ್ತಾ ಮಾಡ್ತಾ ತುಂಬಾ ಸತಿ ನನ್ಗೆ ಐ ವಾಸ್ ಡನ್. ಲೈಕ್ ಇವ್ರ ಮುಂದೆನೆ ಐ ವಾಸ್ ಲೈಕ್ ಸಾಕಾಗೋಗಿದೆ, ನನಗೆ ಆಗ್ತಾ ಇಲ್ಲ, ಕ್ಯಾರಿ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ ಅಂತ. ಸಿನಿಮಾ ನೋಡಿದಾಗ ಅದು ಗೊತ್ತಾಗ್ಬಿಡುತ್ತೆ. ಹೌದು, ಓಕೆ. I cannot tell in what way it was demanding, but complete full body demand ಮಾಡ್ತು ಈ ಕ್ಯಾರೆಕ್ಟರ್ಗೆ. ಸೊ ಅಷ್ಟು ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂದ್ರೆ ನಾನು ಅಷ್ಟು ರೆಡಿ ಇರಬೇಕು, ಅಷ್ಟು ಪ್ರಾಕ್ಟೀಸ್ ಮಾಡಿರ್ಬೇಕು. ಸೊ ಬಟ್ ಐ ಆಮ್ ಹ್ಯಾಪಿ. ನನಗೆ ಆಕ್ಚುಲಿ ನಾಗರಾಜ್ ಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು, ನಮ್ಮ ಡೈರೆಕ್ಟರ್ ಸರ್ಗೆ. ಅವ್ರು ನನ್ನ ಮೇಲೆ ಇಟ್ಟಿದ್ದ ಕಾನ್ಫಿಡೆನ್ಸ್ ಇಂದ ನನ್ಗೆ ಈ ಪಾತ್ರ ಸಿಕ್ತು. ಐ ಹೋಪ್ ಐ ಹ್ಯಾವ್ ಫುಲ್ಫಿಲ್ಡ್ ದ expectation. What again hope? Everybody's ಹಾ, ಈಗ praising. ನಾನು ಅದೇ Everybody's ಹೇಳ್ಬೇಕು praising. ಅನ್ಕೊಂಡೆ. ಎಷ್ಟು Yes. ಜನ ಇವಾಗ ಮೆಚ್ತಾ ಇದ್ದಾರೆ. ಅಂದ್ರೆ ತುಂಬಾ ಖುಷಿ ಆಗತ್ತೆ ವೆನ್ ಆಡಿಯನ್ಸ್ ತುಂಬಾ ಇಷ್ಟಪಡ್ತಾಗ ತುಂಬಾ ಖುಷಿ ನಿಮ್ಗೆ ಆಗುತ್ತೆ. 12th ರಿಲೀಸ್ ಆಗಿ ಬರುತ್ತಲ್ಲ, ಅದು ಬೇಕು ಅವ್ರಿಗೆ. ಎಸ್ ಅಂದ್ರೆ ಅದೇ ಅಲ್ವಾ main, ಅದೇ ರಿಯಲ್ main. ಚಾಲೆಂಜ್ First main. ರಿಯಲ್ ಚಾಲೆಂಜ್ ಅಲ್ಲಿ Correct. ರೆಸ್ಪಾನ್ಸ್ ಬರ್ತದೆ, ಬಟ್ ದಟ್ಸ್ ಆಲ್ಸೋ ಸಮಥಿಂಗ್ ಐ ವುಡ್ ಇಲ್ಲ, ವಾಂಟ್ ಟು ಅಲ್ಲಿ ಹಿಯರ್. ನಮ್ Yes. ಪ್ರಕಾರ ಅಲ್ಲಿ ರೆಸ್ಪಾನ್ಸ್ ನಮ್ಗೆ ಇದಿಲ್ಲ. ಕೊಡ್ತಾ ಇರಲ್ಲ. ಬಟ್ ನಮ್ಗೆ ಆಡಿಯನ್ಸ್ ಬರ್ಬೇಕು. ಹೌದು, ಆಡಿಯನ್ಸ್ ಎಷ್ಟ್ ಕಡೆ ನಾವು ರಿಲೀಸ್ ಮಾಡ್ತಾ ಇದೀವಿ, ಹ್ಮ್. ಅಲ್ಲಿಗೆ ನಮ್ಗೆ ಇದೇ ತರ ಏನು ನಾವು ಪೇಡ್ ಪ್ರೀಮಿಯರ್ ಓಕೆ. ಈಗ ಫಾರ್ ಎಕ್ಸಾಂಪಲ್ ನೀವು ಸಿನಿಮಾ ರಿಲೀಸ್ ಮಾಡಿದ್ರೆ ಅಂದ್ರೆ ಪೇಡ್ ಪ್ರೀಮಿಯರ್ ಶೋ ತೋರಿಸಿದೀರಾ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈಗ ನಿಮ್ಮ ಕಥೆ ಮೇಲೆ ನಿಮ್ಗೆ ಇನ್ನಷ್ಟು ನಂಬಿಕೆ ಬಂತು, ಎಸ್ ಹೌದು, ಜನರಿಗೆ ಇಷ್ಟ ಹೌದು, ಆಗುತ್ತೆ, ಹೌದು. ಎಲ್ಲರೂ ಒಳ್ಳೆ ತರಾನೇ ಪಾಸಿಟಿವ್ ಆಗಿ ರಿವ್ಯೂ ಕೊಡ್ತಾ ಇದಾರೆ ಅಂತ. ಸೊ ಈಗ ನಿಮ್ಗೆ ಆಕ್ಚುಲ್ ಆಗಿ ಚಾಲೆಂಜಿಂಗ್ ಸ್ಟಾರ್ಟ್ ಆಗಿರೋದು ಯಾಕೆ ಅಂದ್ರೆ ಆಡಿಯನ್ಸ್ ನ ಥಿಯೇಟರ್ ಕರ್ಕೊಂಡ್ ಬರ್ಬೇಕು. ಹೌದು. ಹೌದು, ಯಾಕಂದ್ರೆ ನಿಮ್ ನೋಡಿ ಸಿನಿಮಾ ಓಕೆ ಓಕೆ ಅಂತಿದ್ರು, ಓಕೆ ಬಿಡು ಅಂತ ಅಟ್ಲೀಸ್ಟ್ ಏನ್ ಮಾಡ್ರಿ ಆ ತರ ನಾನು ಹೌದು. ಚೆನ್ನಾಗ್ ಬಂದ್ಬಿಟ್ಟಿದೆ ಸಿನಿಮಾ ಒಪ್ಕೊಂಡ್ಬಿಟ್ಟಿದ್ದಾರೆ. ಹೌದು. ದೊಡ್ಡ ಚಾಲೆಂಜ್ ನಿಮ್ ಮುಂದೆ ಇದೆ. ಹೇಗ್ ಮಾಡ್ಬೇಕು ಅನ್ಕೊಂಡಿದೀರಾ? ಈಗ ಪ್ಲಾನ್ಸ್ ಹೇಗ್ ನಡೀತಾ ಇದೆ? ಇಲ್ಲ, ಅದಲ್ಲದೆ ನಾವು ನಾರ್ಮಲಿ ಫ್ರೈಡೆ ರಿಲೀಸ್ ನಾವು ಒಂದಿನ ಮುಂಚೆನೆ ಬರ್ತಿದೀವಿ. ನಾವು ಸ್ಟಾರ್ಟ್ ಸಿನಿಮಾ ಅಂದಾಗ ಗುರುವಾರ ರಿಲೀಸ್ ಆಗೋದು ಹಂಗೆ ಇದೆ. ನಾವು ಒಂದಿನ ಮುಂಚೆನೆ ಬರ್ತಿರ್ತೀವಿ, ಗುರುವಾರನೇ. ಓಕೆ ಅದು ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ರಾಯರ್ ಭಕ್ತರು. ಓಕೆ. So ಅವ್ರು ಮುಂಚೆನೆ ಹೇಳ್ತಿದ್ರು, ಗುರುವಾರ ಮಾಡೋಣ, ಸರ್ ಗುರುವಾರ ಇಲ್ಲ, ಯಾಕೆ ಸರ್ ಶುಕ್ರವಾರ ಇಲ್ಲ ನೋಡೋಣ, ನಂಗೊಂದು ಇಷ್ಟ ಅಂತ. ಬಟ್ ಅದು ಹಂಗೆ ಪ್ಲಾನ್ ಆಯ್ತು. ಅಂಡ್ ಆ ಡೇಟ್ ಕೂಡ ನಮ್ಗೆ ಕರೆಕ್ಟ್ ಆಗಿ ಸೆಟ್ ಆಯ್ತು ಅದು. ಸೊ ಬಟ್ ಇವಾಗ ಹಿಂಗಂದ್ರೆ ಮುಂಚೆ ಆದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಈ ಒಂದು ಚಾಲೆಂಜಿಂಗ್. ಇವಾಗ ಎಕ್ಸ್ಟ್ರಾ ಒಂದಿನ ಆಡ್ ಆಗಿದೆ. ಓಕೆ. ಗುರುವಾರದಿಂದ 4 ದಿನ ಚಾಲೆಂಜ್ ಆಗಿದೆ ಈಗ. ಸೊ ಇದನ್ನ ಇಲ್ಲ, ನಿಮ್ಮ ಈ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಎಫರ್ಟ್ ಇದೆಯಲ್ಲ, ಅದು ವೀಕೆಂಡ್ ಅಲ್ಲಿ ತೋರಿಸುತ್ತೆ. ನೀವ್ ಎಷ್ಟು effort ವೀಕೆಂಡ್ ಎಲ್ಲ ಹಾಕ್ತೀರಿ. ಜಾಸ್ತಿ ಜನ
ಆಕ್ಚುಲಿ ಹೌದು, ಥಿಯೇಟರ್ ಹೌದು. ಬರೋದು ಆಕ್ಚುಲಿ ಕೌಂಟ್ ಕೂಡ ಮಾಡೋದು ವೀಕೆಂಡ್ ಅಂದ್ರೆ ಫ್ರೈಡೆ ಎಂಡ್ ಅಷ್ಟ್ರಲ್ಲಿ ಮೌತ್ ಪಬ್ಲಿಸಿಟಿ ಸ್ಟಾರ್ಟ್ ಆಗಿರ್ಬೇಕು. ಆಗಿರ್ಬೇಕು. ಹೌದು, ಹೌದು 100%. ಇವಾಗ ತುಂಬಾ ಅಲ್ಲ ಬರ್ತಾ ಇದೆ ಇವಾಗ ರೆಸ್ಪಾನ್ಸ್. ಥರ್ಸ್ಡೇ ಎಂಡ್ ಅಷ್ಟರಲ್ಲಿ ಹಾ ಹೌದು, ಅಲ್ಲಲ್ಲ ಥರ್ಸ್ಡೇ ಫ್ರೈಡೆ ಅಷ್ಟ್ರಲ್ಲಿ ಇಲ್ಲ, ಸಾಟರ್ಡೆ ನಂದು ಸಂಡೇ already ಫುಲ್ start ಆಗಬೇಕು. ಆಗಿದೆ. ಇವಾಗ ಸ್ಟಾರ್ಟ್ ಆಗಿದೆ, ಕಂಟಿನ್ಯೂ ನಮ್ದು ಮಾಡೋದು start ನಮ್ದು ಆಗಿದೆ, ಚಾಲೆಂಜ್ ಇವಾಗ. continue ಮಾಡೋದು. That is ಬುಕಿಂಗ್ the ಓಪನ್ only ಆದ ಕೂಡಲೇ ಆ challenge. ಬುಕಿಂಗ್ಸ್ ಗಳು ಯಾವ ರೀತಿ ಆಗುತ್ತೆ ಹಾ See, ನಾವು ನಾರ್ಮಲಿ ಆ ಪಬ್ಲಿಸಿಟಿ ಮಾಡ್ತಾ ಇದೀವಿ, ಹ್ಮ್ ಬಟ್ ಆಡಿಯನ್ಸ್ ನೋಡ್ಬೇಕಂದ್ರೆ ಕೂಡ ಇದಕ್ಕೆ ಕೇಳ್ತಿದಾರೆ ಈ ಥಿಯೇಟರ್ ಇಲ್ಲಿ ಇಲ್ಲಿದೆಯಾ. ಹೌದು. ಬಿಜಾಪುರದಿಂದ ಕಾಲ್ ಬಂದಿತ್ತು, So, ಒಂದು ಈ ಥಿಯೇಟರ್ ಅಲ್ಲಿ ಬರ್ತಿದ್ಯಾ ಯಾವ ಶೋ. ಸೊ ಖುಷಿ ಆಗುತ್ತೆ, ಓಕೆ ರೀಚ್ ಆಗಿದೀವಿ. ಖುಷಿ ಜೊತೆಗೆ ನಿಮ್ಗೆ ಭಯ ಇರುತ್ತೆ ಅಂತ ಭಯ ನಂಗೆ ಅಲ್ಲ, ಅನಿಸ್ತಾ ಇದೆ. ಭಯ ಜಾಸ್ತಿ ಇದೆ ನಿಮ್ಗೆ. ಫೇಸ್ ಅಲ್ಲಿ ನಾನು ಸ್ಮೈಲ್ ಇದ್ರುನು ಬೆಳಗ್ಗಿಂದ ಟೆನ್ಷನ್ ಇರ್ಬೋದು. Correct. ಸೊ ಪ್ರತಿ ಸ್ಟೆಪ್ ಬೈ ಸ್ಟೆಪ್ ಎಲ್ರಿಗೆ ಕಾಲ್ ಮಾಡಿ ಹೋಗಿ ಫಸ್ಟ್ ಡೇ ಥಿಯೇಟರ್ಗೆ. ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಸ್ಯಾಟರ್ಡೆ ಬರ್ಬೋದು ಅವ್ರು ಅವ್ರ ಫ್ರೀ ಟೈಮ್ಗೆ, ನಮ್ಗೆ ಅದಲ್ಲ. So, ಅದಕ್ಕೋಸ್ಕರ ಅವ್ರು ಬರ್ಲೇಬೇಕು ಅಂತ ಒಂದು ಪ್ಲಾನಿಂಗ್ ಮಾಡ್ತಾ ಇದೀವಿ. ಸೊ ಅದು ನಿಮ್ ಮುಖಾಂತರ ಇರ್ಬೋದು, ಆಮೇಲೆ ನಮ್ಮ ಇನ್ನೊಂದಷ್ಟು ಪ್ರಮೋಷನಲ್ ಮೆಥಡ್ಸ್ ಮುಖಾಂತರ ಇರ್ಬೋದು. ಓಕೆ. ಬಟ್ ಬಂದ್ರೆ ಖಂಡಿತ ಮೆಚ್ಚುಗೆ. ಅನ್ಕೊಂಡಷ್ಟು ಥಿಯೇಟರ್ ಸಿಕ್ಕಿದ್ಯಾ? ಜಾಸ್ತಿ ಸಿಕ್ಕಿದೆ. ಜಾಸ್ತಿ ಪ್ಲಾನಿಂಗ್ ಇದು ಸಿಕ್ಕಿದೆ. ತುಂಬಾ ಕಮ್ಮಿ. ಓಕೆ. ಅದು ಈ ರಿವ್ಯೂಸ್ ಬಂದಾದ್ಮೇಲೆ ಆಟೋಮ್ಯಾಟಿಕ್ ಆಗಿ 3 ಪಟ್ಟು ಜಾಸ್ತಿ ಆಗಿದೆ. ಓ ಹೌದು ಇಷ್ಟು ಬೇಕಾಗಿತ್ತು, ಹೌದು. ಇಷ್ಟು ಸಿಕ್ಕಿದೆ. Rate ಸಿಗ್ಬಿಟ್ಟಿದೆ. ಓಕೆ. But ಅದು ಸಿನಿಮಾನೇ ಅಷ್ಟೇ, ನೀವ್ ಇಷ್ಟು ಪೇ ಮಾಡ್ತೀರಾ ಇಷ್ಟು ಸಿಗುತ್ತೆ. ರೆಸ್ಪಾನ್ಸ್ ಕೂಡ ಇಷ್ಟು ಬೇಡ, ಇಷ್ಟು ಬರ್ಲಿ ಅಂತ ಆಸೆ. ಓ ಚೆನ್ನಾಗಿರುತ್ತೆ. ಸೊ ನೋಡೋಣ. ಈಗ ನೋಡಿ ಒಂದು ಇವಾಗ ನಿಮ್ಗೆ ಆ ಖುಷಿನೂ ಒಂದ್ ಕಡೆ ಕಾಣಿಸ್ತದೆ, ಆ ಜವಾಬ್ದಾರಿನೂ ಕಾಣಿಸ್ತದೆ ಜೊತೆಗೆ. ದಟ್ ಇಸ್ ಟ್ರೂ. ಒಂದ್ ಒಳ್ಳೆ ಕಥೆ ತರಬೇಕಾಗಿರೋದು ಈಗಿನ ಜನರೇಷನ್ಗೂ ಕೂಡ ಈ ಸಿನಿಮಾ ಇಷ್ಟ ಆಗ್ಬೇಕು. ದೊಡ್ಡವರು ಚಿಕ್ಕವರು ಅಂದ್ರೆ ಪ್ರತಿಯೊಬ್ಬರು ಥಿಯೇಟರ್ ಬರ್ಬೇಕು ಅಂತ ಒಂದ್ ಒಳ್ಳೆ ಕಥೆ ತರೋದು ಡೈರೆಕ್ಟರ್ ಕೆಲಸ ಆಗಿರುತ್ತೆ. ಅದನ್ನ ಅವ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದೆನ್ ಇದಕ್ಕೆ ಮೇಜರ್ ಸಪೋರ್ಟ್ ಬೇಕಾಗಿರೋದು ಪ್ರೊಡ್ಯೂಸರ್ ಕಡೆಯಿಂದ, ಅದು ಸಿಕ್ಕಿದೆ. ಬಿಕಾಸ್ ನಿಮ್ಮ ರಿವ್ಯೂಲೇ ನೋಡ್ಬೋದು, ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಿದ್ದಾರೆ, ಕತೆ ಬಗ್ಗೆ ಮಾತಾಡಿದ್ದಾರೆ, ಕ್ವಾಲಿಟಿ ಬಗ್ಗೆ ಮಾತಾಡಿದ್ದಾರೆ, ಎಲ್ಲ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ನಿಮ್ಮೆಲ್ಲರದು ಪಾತ್ರಗಳು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ. ಸೊ ಇಷ್ಟು ಬಂದ್ಬಿಟ್ಟಿದೆ. ಸೊ ಈಗ ಸಿನಿಮಾ ಗೆಲ್ಲಿಸ್ಕೊಳ್ಳೇಬೇಕು. ಏನಾದ್ರು ಮತ್ತೆ ಚರ್ಚೆಗಳು ನಡೀತಾ ಇದೆಯಾ ನಿಮ್ಮದೇ ಟೀಮ್ ಮಧ್ಯೆ ಈ ತರ ಎಲ್ಲ? ಇಲ್ಲ, ಖಂಡಿತ ಆಗ್ತಿದೆ. ಇನ್ನೊಂದಷ್ಟು ಪ್ಲಾನ್ಗಳು ಮಾಡ್ತಾ ಇದೀವಿ ನಾವು. ಹಾ ಈಗ ನಾರ್ಮಲಿ ಪ್ರಮೋಷನ್ ಮೆಥಡ್ಸ್ ಅಂತ ಇದ್ದೇ ಇರುತ್ತೆ, ಬೇರೆ ಏನ್ ಸ್ಟ್ರಾಟಜಿ ಮಾಡ್ಬೋದು ನಾವು. ಸೊ ಇವರು ಎಲ್ಲರೂ ಒಪಿನಿಯನ್ ತಗೋತಿದ್ದಾರೆ. ಅವರು ಡೈರೆಕ್ಟರ್ ನಾಗೇಶ್ ಶಂಕರ್ ಇರ್ಬೋದು, ಅಥವಾ ಪ್ರೊಡ್ಯೂಸರ್ ನವೀನ್ ಕುಮಾರ್ ಮುದ್ದೇಗೌಡರು, ಅಥವಾ ಆಶಿಕ್ ಸುಬ್ರಹ್ಮಣ್ಯ, ಆಮೇಲೆ ವಿಜಯ್ ಸರ್, ಆಮೇಲೆ ಸಂಜಯ್ ಉಮ್ರಾಣಿ, ತೆಲಿಗ್ ಮಲ್ಲಿಕಾರ್ಜುನ, ಇವರೆಲ್ಲ ಒಂದು ಅಂದ್ರೆ ಇದು ಒಂದು ಟೀಮ್ ವರ್ಕ್ ಆಗಿ ಎಲ್ಲರೂ ನಡೀತಾ ಇದೆ. ಸೊ ಈಗ ಎಸ್ ಸೊ ಬೆನಕನೇ ಎಲ್ರನ್ನ ಕಾಪಾಡ್ತಾನೆ ಅಂತ ನಾನು ಅನ್ಕೋತಿದ್ದೀನಿ. ಸೊ ಪ್ಲಾನಿಂಗ್ ಆಗ್ತಿದೆ ಮೇಡಮ್, ಅದಕ್ಕೆ ಬೇಕಂತ ಆಗ್ತಿದೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ನಿಮ್ ತ್ರೂ ಕೂಡ ಒಂದು ಇನ್ನೊಂದಷ್ಟು ಬೂಸ್ಟ್ ಅಪ್ ಆಗ್ಬೇಕು ಅಂತ. ಡೆಫಿನೆಟ್ ಆಗಿ ನಮ್ ಸಪೋರ್ಟ್ ಇದ್ದೇ ಇರುತ್ತೆ ನಮ್ ಕನ್ನಡ ಸಿನಿಮಾ. ಆಮೇಲೆ ನೀವು ಕೂಡ ನಾನು ರಿಕ್ವೆಸ್ಟ್, ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿ. ಖಂಡಿತ. ಇಷ್ಟ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಕಾಲ್ ಮಾಡಿ. ನೀವ್ ಇಷ್ಟ ಆಗಿಲ್ಲ ಅಂದ್ರೆ ಕತೆ ಇಷ್ಟ ಆಗಿಲ್ಲ. ಅವ್ರು ಇಷ್ಟ ಆಗ್ತಾರೆ. ಎಲ್ಲಾರ್ಗು ಇಷ್ಟ ಗ್ಯಾರಂಟಿ ಇದೆ ಅವ್ರಿಗೆ. ಸಿನಿಮಾ ನಾನು ಹೇಳ್ತಾ ಇರೋದು. ಅವ್ರು ಎಲ್ಲಾರ್ಗು ಇಷ್ಟ ಆಗ್ತಾರೆ ಸಿನಿಮಾದಲ್ಲಿ, ಆತರ ಏನು ಡೌಟ್ ಇಲ್ಲ. ಆಮೇಲೆ ಈ ಕತೆಗೆ ತುಂಬಾ ಡೆಪ್ತ್ ಬೇಕಾಗಿತ್ತು. ನಾನು ರಂಗಾಯಣದಿಂದ ಸ್ಟಾರ್ಟ್ ಮಾಡಿ ತುಳು ಸಿನಿಮಾ ಮಾಡಿ, ಆಮೇಲೆ ಕನ್ನಡ ಸಿನಿಮಾ ಮಾಡಿ, ತೆಲುಗು ಹೋಗ್ಬಿಟ್ಟು ಹೀರೋ ಆಗಿ, ತಮಿಳ್ ಮಾಡಿ, ಅದ್ರ ಲಾಸ್ಟ್ ಸುದೀಪ್ ಸರ್ ಜೊತೆ ಕೋಟಿಗೊಬ್ಬ 3 ಮಾಡಿದ್ ನಾನು. ಆ ತರದ ಒಂದು 12 ಸಿನಿಮಾ ಮಾಡಿದ್ರು. ನಾನು ಈ ಸಿನಿಮಾಗೆ ಇವ್ರ ಜೊತೆ 2.5 months ವರ್ಕ್ಶಾಪ್ ಮಾಡಿದೀನಿ ನಾವು, ಓಪನ್ ಆಗಿ ಹೇಳ್ಬೇಕಂದ್ರೆ. ಸೊ ಇವತ್ತು ಏನ್ ರಿಸಲ್ಟ್ ಬಂದಿದೆ ಅದು ನಮ್ಮ ಡೈರೆಕ್ಟರ್ ತುಂಬಾ ಫೋರ್ಸ್ ಇತ್ತು, ಮಾಡ್ಲೇಬೇಕು ವರ್ಕ್ಶಾಪ್, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಅಂತ. ವೆರಿ ಸ್ಟ್ರಿಕ್ಟ್. ಎಸ್ ವೆರಿ ಸ್ಟ್ರಿಕ್ಟ್ ವಿತ್ ಪರ್ಫಾರ್ಮೆನ್ಸ್. ಬೇಕು ಹಂಗೆ ಬೇಕು. ಇವತ್ತೇನ್ ಅಲ್ಲಿ ನೋಡ್ತಿದ್ದೀರಾ, ನಾನು ನನ್ನ ಎಫರ್ಟ್ ಹಾಕಿ ನಾನು ಕೊಡ್ಬೋದು, ಬಟ್ ಇಷ್ಟೇ ಬೇಕು ಅನ್ನೋದು ಅದು ಅವ್ರು ಹಿಂಗೆ ಇರ್ಬೇಕು, ಈ ಶಾರ್ಟ್ ಹಿಂಗೆ ಇರ್ಬೇಕು, ಈ ಕ್ಲೋಸ್ ಅಲ್ಲಿ ಹಿಂಗೆ ಇರ್ಬೇಕು ಎಕ್ಸ್ಪ್ರೆಷನ್ ಅನ್ನೋದು ಅವ್ರ ಪಾಯಿಂಟ್ ಆಫ್ ವ್ಯೂ ರೆಡಿ ಆಗಿರೋದು. ಸೊ ಅದಕ್ಕೋಸ್ಕರ ಅಷ್ಟು ಪ್ರಿಪೇರ್ ಆಗಿದ್ವಿ. ಸೊ ಇವಳು ಇವತ್ತು ಫಸ್ಟ್ ಟೈಮ್ ಸಿನಿಮಾನೇ ಮಾಡಿಲ್ಲ, ಒಂದು 10 ಸಿನಿಮಾ ಮಾಡಿ ತರ ಕಾಣಿಸ್ತಿದಾರೆ ಅಂದ್ರೆ, ಆಡಿಯನ್ಸ್ ಹೇಳ್ತಿದಾರೆ ಅಂದ್ರೆ ಅದ್ರ ಆ ವರ್ಕ್ಶಾಪ್ ಅಷ್ಟೊಂದು ಡೆಪ್ತ್ ಆಗಿ ಹೋಗಿದೀವಿ ನಾವು. ಸೊ ಒಂದು ಫ್ಯಾಮಿಲಿ ತರ ಫುಲ್ ನಾವು ಜೊತೆ ಕೂತು ವರ್ಕ್ ಮಾಡಿದೀವಿ, ಎಲ್ಲ ಫುಲ್ ಟೀಮ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ. ಒಂದೊಳ್ಳೆ ಸಿನಿಮಾ ಅಂತ ಹೇಳಿದಾಗ ಸಿನಿಮಾ ಥಿಯೇಟರ್ ಇಂದ ಆಚೆ ಹೋದ್ರು ಕೂಡ ಏನೋ ಒಂದು ಒಬ್ರದ್ದು ಕ್ಯಾರೆಕ್ಟರ್ ಇರ್ಬೋದು, ಅಥವಾ ಏನೋ ಒಂದು ಕಥೆ ಇರ್ಬೋದು, ಅಥವಾ ಒಂದು ಹಾಡು ಇರ್ಬೋದು, ಅದು ಅವ್ರಿಗೆ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಅದನ್ನೇ ಮತ್ತೆ ಅವ್ರು ಹಮ್ಮಿಂಗ್ ಮಾಡ್ತಾ ಇರ್ತಾರೆ, ಅಥವಾ ಒಬ್ರದ್ದು ಏನೋ ಅವ್ರನ್ನ ಕೆಡುತ್ತಾ ಇರುತ್ತೆ ಒಬ್ಬನ ಪಾತ್ರ ಅಂತ ಬಂದಾಗ. ಆ ತರದ್ರಲ್ಲಿ ನೋಡಿದ್ರೆ ನಿಮ್ಮ ಸಿನಿಮಾದಲ್ಲಿ ಯಾರ ಪಾತ್ರ ನಿಜವಾಗ್ಲೂ ತುಂಬಾ ನೆನಪಿಗೆ ಬರುತ್ತೆ, ಹೊರಗಡೆ ಬಂದ್ರು ಕ್ಯಾರಿ ಮಾಡ್ತಾರೆ?
ದಿಸ್ ಇಸ್ ವೆರಿ ಚಾಲೆಂಜಿಂಗ್ ಕ್ವಶನ್. ಇದನ್ನ ಹೆಂಗ್ ಆನ್ಸರ್ ತುಂಬಾ ಬಿಟ್ಕೊಟ್ಬಿಡಂಗಾಗತ್ತೆ ಸ್ಟೋರಿ. ಇಲ್ಲ ಇಲ್ಲ ಅಲ್ಲ, ಯಾಕಂದ್ರೆ ಕಥೆ ಏನು ಅಂತ ನಮಗ್ ಗೊತ್ತಿರಲ್ಲ, ಬಟ್ ಯಾರ ಪಾತ್ರ ಅಷ್ಟು ಕಾಡತ್ತೆ ಅಂತ. ಹೀರೋ ಕೇಳೋಣ. ಹಾ ಹೇಳಿ. ಹೀರೋ ಕೇಳಂಗಿಲ್ಲ ನೀವು. ಅಲ್ಲ, ಯಾರ ಪಾತ್ರ ತುಂಬಾ ಕಾಡುತ್ತೆ ಅಂತ ಹೇಳ್ಬೋದು. ಕಾಡುತ್ತೆ ಅಂದ್ರೆ ಹಿಂಗ್ ಹೇಳೋದು ಚಿತ್ರನೇ ಆಕ್ಚುಲಿ. ಚಿತ್ರ 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 ಅಂತ ಹೇಳ್ಕೊಂಡಿರ್ತಾರೆ ಫುಲ್ ಸಿನಿಮಾ ಎಲ್ಲಾ ಸೀನ್ ಚಿತ್ರ ಚಿತ್ರ ನೀವು ಅದು ಟೀಸರ್ ಅಲ್ಲಿ ಚಿತ್ರ ಅನ್ನೋ ಪಾತ್ರ ಕಾಡುತ್ತಿರುತ್ತೆ ಅಂತ ಹೇಳ್ಬೋದು. ಕಾಡ್ತಾ ಇರತ್ತೆ ಚಿತ್ರ. ಓಕೆ, ಹೇಳ್ಬಿಟ್ಟಿದಾರಲ್ಲ ಲವ್ ಅಂದ್ರೆ ಬಂದ್ ಹೋಗೋ ಮಳೆ ಅಲ್ಲ ಅಂತ. ಹಾಗಿದ್ರೆ ಏನು ವಾಟ್ ಇಟ್ ಇಸ್? ಏನು ಲವ್ ಅಂದ್ರೆ ಏನು? ಎವ್ರಿ ಟೈಮ್ ಲವ್ ಅಂದ್ರೆ ನಾವು ನಗ್ತಾ ಇದೀವಿ. ನಿಮ್ಮ ಕ್ವಶನ್ ಗೆ ಯಾವ ರೀತಿ ಆನ್ಸರ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಯಾರು ಹೇಳ್ಬಿಟ್ರೆ ಅಂತ ಅಲ್ಲಲ್ಲ, ಕನೆಕ್ಟ್ ಆಗ್ಬಿಡತ್ತೆ. ಸಿನಿಮಾದ ಯಾಕೆ ಹೇಳ್ತೀರಾ? ಈಗ ಅದನ್ನ ಇದೇ ಇಷ್ಟ ಆಗತ್ತೆ. ಸಿ, ಲವ್ ಅಂದ್ರೆ ಬಂದ್ ಹೋಗೋ ಮಳೆ ಅಲ್ಲ. ಎಷ್ಟ್ ಚೆನ್ನಾಗಿ ಕೊಟ್ಟಿದಾರೆ ಅದ್ ಲೈನ್, ಎಷ್ಟ್ ಚೆನ್ನಾಗಿ ಹೇಳಿದಾರೆ ಅಂತ ಅಲ್ವಾ? ಹಂಗಿದ್ದಾಗ ಏನದು? Life ನೀವು long- ಕೇಳ್ಬೇಕಿತ್ತು ಡೈರೆಕ್ಟರ್. ಅಲ್ಲಲ್ಲ, ಟೀಸರ್ ಅಲ್ಲಿ ಪ್ರಶ್ನೆ ಇದು ಕೊಟ್ಟಿದ್ದೀರಾ, ಹಂಗಿದ್ರೆ ಏನಿದು? ಯಾವಾಗ್ಲೂ ಚೆನ್ನಾಗಿ ಹರಿತಾ ಇರೋ ನದಿ. ಅವ್ರ ಸ್ಟೈಲ್ ಅಲ್ಲಿ ಹೇಳಿದ್ರು, ನಿಮ್ ಸ್ಟೈಲ್ ಅಲ್ಲಿ? ಲೈಫ್ ಲಾಂಗ್ ಉಳಿಸ್ಕೊಳ್ಳೋ ಒಂದು ಬಾಂಡಿಂಗ್. ಓಕೆ, ಯು ಟುಕ್ ಮೈ ಲೈನ್. ಅದು ಫಸ್ಟ್ ಹೇಳ್ಬೇಕಿತ್ತು. ನೋ ಹ್ಯಾವ್ ಟು ಥಿಂಕ್. ಓಕೆ, ನಾನು ರಿಟರ್ನ್ ತಗೊಂಡ್ ಬೇರೆ ಅಂದ್ರೆ ಇಲ್ಲ. ಅಲ್ಲ, ನಿಮ್ಗೆ ಅನ್ಸಿದ್ ಹೇಳಿ. ಏನೇ ಅಪ್ ಅಂಡ್ ಡೌನ್ ಆದ್ರೂ ಬಿಟ್ಕೊಡ್ದೇ ಇರೋ ಅಂತ ಬಾಂಡ್. ಬಾಂಡ್. ಸೊ ಅದು ಲವ್ ನಿಮ್ ಪ್ರಕಾರ. ಸೊ ಈಗ ಹಾಡುಗಳು ಕೂಡ ಚೆನ್ನಾಗಿ ಅನಿಸ್ತಾ ಇದೆ. ನಿಮ್ಮ ಫೇವ್ರೆಟ್ ಹಾಡು ಯಾವ್ದು ಇಷ್ಟರಲ್ಲಿ ನಿಮ್ಮ ಸಿನಿಮಾದಲ್ಲಿ? ನಂದು ಟೈಟಲ್ ಟ್ರ್ಯಾಕ್ ಓಕೆ, ನನ್ ಫೇವ್ರೆಟ್. ಎಲ್ಲ ಹಾಡು ಇಷ್ಟನೇ, ಬಟ್ ಒಂದು ಚಿಕ್ಕದಾಗ ಒಂದು ಕ್ಲೈಮ್ ಇದೆ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂದಂಗೆ ಇದು ಸಿನಿಮಾ ನಿಮ್ದು. ನಿಮ್ಗೆ ಪ್ರತಿಯೊಂದು ಇಷ್ಟ ಆಗುತ್ತೆ ಶುರುವಿಂದ ಎಂಡ್ ವರ್ಗು. ಅದ್ರಲ್ಲಿ ಸ್ಪೆಷಲ್ ಅನ್ಸೋದೇನು? ಒಂದು ಸೀನಾ, ಇದೊಂದು ಒಂದು ಏನೋ ಟ್ವಿಸ್ಟ್ ಇದೆ ಅದು ಅಂತೀರಾ? ಅದೇ ಪಾಯಿಂಟ್ ಹೇಳ್ತಿದ್ದೀನಿ. ನಾನು ಯಾವಾಗ್ಲೂ ಹೇಳಿದೆ, ನಾನು ಫಸ್ಟ್ ಪೇಯ್ಡ್ ಪೀರಿಯಡ್ ಶೋ ಮಾಡ್ಬೇಕಾದ್ರೆ ನಂಗೆ ನನ್ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತು. ಹೊರಗಡೆ ಇಂಟರ್ವ್ಯೂ ಮಾಡ್ತಿದ್ದಾನೆ, ಅವ್ನಿಗೆ ಅದೇ ಹೇಳಿದೆ, ನನ್ಗೆ ತುಂಬಾ ಚೆನ್ನಾಗಿದೆ ಗೊತ್ತು. ₹400 ಕೊಟ್ಬಿಟ್ಟು ನೋಡೋ ಸಿನಿಮಾ ಬಂದಿರೋ ಸಿನಿಮಾನ ಅವ್ರಿಗೆ ಹೆಂಗ ಗೊತ್ತಿಲ್ವಲ್ಲ. ಸೊ ಇಲ್ಲೂ ಹಂಗೇನೆ, ನಂಗೆ ಪೂರ್ತಿ ಸಿನಿಮಾ ಎಲ್ಲಾ ಸಾಂಗ್ಸ್ ಇಷ್ಟ, ಎಲ್ಲಾ ಸೀನ್ಸ್ ಇಷ್ಟ, ಎಲ್ಲಾ ಡೈಲಾಗ್ಸ್ ಇಷ್ಟ. ಸ್ಪೆಷಲ್ ಡೈಲಾಗ್ಸ್ ಇದಾವೆ, ಬಟ್ ಇದು ಕ್ಲೈಮ್ಯಾಕ್ಸ್ ಬಿಫೋರ್ ಒಂದು ಸಾಂಗ್ ಬರುತ್ತೆ, ಒಂದು ಚಿಕ್ಕ ಒಂದು ಹಿಂಟ್. ತುಂಬಾ ಅಂದ್ರೆ ಇಮಿಡಿಯೇಟ್ ಜನ ಎಷ್ಟೇ ಸ್ಟ್ರಾಂಗ್ ಇದ್ರು ಬಿಡೋಗ್ಬಿಡ್ತಾರೆ. ಸೊ ಕರಗಿ ನೀರಾಗಿ ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಆತರ ಒಂದು ಮರಳಿ ಮರಳಿ ನೀನು ಆತರ ಒಂದು ಸಾಂಗ್ ಬರುತ್ತೆ. ಸೊ ಅದನ್ನ ಪೂರ್ತಿ ಥಿಯೇಟರ್ ಅಲ್ಲಿ ಕೇಳಿ. ನಾನೀಗ ಹೇಳಿದ್ರೆ ಹಿಂಟ್ ಹೋಗ್ಬಿಡುತ್ತೆ. ಓ, ನೀವು ಆ ಲೆವೆಲ್ಗೆ ಆಡ್ತೀರಾ? ಇಲ್ಲಿ ಆಡ್ಸಿದ್ರು ನಾನು ಆದ್ರೆ ಹೀಟ್ ಹೋಗೋ ಲೆವೆಲ್ಗೆ ಆಡ್ತೀರಾ? ಆಡಿ ಒಂದ್ಸಲ ನೋಡ್ತೀರಾ? ನನ್ನ ವಾಯ್ಸ್ ಹೋಗ್ಬಿಡ್ತೆ ಮೇಡಮ್. ಅಲ್ಲ, ನಿಮ್ ವಾಯ್ಸ್ ಮತ್ತೆ ಈಗ್ಲೇ ಸರಿ ಹೋಗುತ್ತೆ ಅನ್ಕೊಂಡ್ಬಿಟ್ಟಿದ್ದೀರಿ. ತುಂಬಾ ಟೈಮ್ ಬೇಕು ಈಗ. ಅಲ್ಲ, ನಾವು ಕೇಳ್ಬೇಕಲ್ಲ ಅಲ್ವಾ? ಅದೇ ಮಾಡಿ ಮುಗಿಸ್ಬೇಕಲ್ಲ. ಅವ್ರು ಕೇಳ್ಬಿಟ್ಟಿದೀವಿ ಸಾಂಗ್ಸ್. ಈಗ ಮ್ಯೂಸಿಕ್ ಡೈರೆಕ್ಟರ್ ಕರ್ಸೋಕ್ಕಾಗಲ್ಲ, ನೀವು ಆನ್ಸರ್ ಮಾಡಿ. ಹೌದು, ನನಗೆ ಸಿನ್ಸ್ ದಿಸ್ ಇಸ್ ಮೈ ಡೆಬ್ಯೂ, ನಂದು ಅಂದ್ರೆ ತುಂಬಾ ಇವಾಗ ಬರ್ತಿರೋ ಹೀರೋಯಿನ್ಸ್ ಇರ್ಲಿ ಯಾರಿಗೂ ಇಂಟ್ರೊಡಕ್ಷನ್ ಸಾಂಗ್ ಅಂತ ಇಲ್ಲ. ಸೊ ತುಂಬಾ ಟೈಮ್ ಸ್ಟಾಪ್ ಆಗಿದೆ ಇಂಟ್ರೊಡಕ್ಷನ್ ಸಾಂಗ್. ಲಕ್ಕಿ ದಟ್ ಎಕ್ಸಾಕ್ಟ್ಲಿ ಅದೇ ಹೇಳ್ತಾ ಇರೋದು. ಸೊ ಇಟ್ ಇಸ್ ವೆರಿ ಸ್ಪೆಷಲ್ ದಟ್ ನನ್ಗೆ ನನ್ ಪಾತ್ರಕ್ಕೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅಂತ ಇದೆ. ನನಗೆ ಇಷ್ಟ ಆಗಿರೋಂತ ಲೊಕೇಶನ್ ಅಲ್ಲಿ ಇಷ್ಟ ಆಗಿರೋ ತರ ಇಂಟ್ರೊಡಕ್ಷನ್ ಸಾಂಗ್, ಒಂದು ಒಳ್ಳೆ ಸಾಂಗ್, ವೆರಿ ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದಾರೆ. ಸೊ ದಟ್ ಇಸ್ ಮೈ ಫೇವರೇಟ್. ಆ ಸಾಂಗ್ ಅಲ್ಲಿ ಒಂದು ಪೂರ್ತಿ ಒಂದು ಜಿಲ್ಲೆಯಲ್ಲಿ ಏನ್ ನಡೆಯುತ್ತೆ ಅದೆಲ್ಲ ತೋರಿಸ್ಬಿಟ್ಟಿದ್ದಾರೆ. ಓಕೆ. ಸೊ ಒಂದು ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ಸ್ ಅಂತ ಬಂದಾಗ ಅಂದ್ರೆ ಹೇಗಿರುತ್ತೆ? ಟೂ ರೋಲ್ಸ್ ಅಂತ ಬಂದ್ರೆ ಹೀರೋಯಿನ್ಸ್ ಅಲ್ಲಿ ಸ್ಪೇಸ್ ಹೇಗಿರುತ್ತೋ ಅಂತ. ಸೊ ನಿಮ್ಗೆ ಈಕ್ವಲ್ ಸ್ಪೇಸ್ ಇದೆಯಾ ಅಥವಾ ಹೆಂಗ್ ಅನ್ಸುತ್ತೆ? ಆಕ್ಚುಲಿ ಈಕ್ವಲ್ ಸ್ಪೇಸ್ ಇದೆ ನಮ್ಗೆ. ಮೇಡಮ್ ಈಕ್ವಲ್ ಅಲ್ಲ, ಇವ್ರದೇ ಜಾಸ್ತಿ ಇರೋದು. ಆಕ್ಚುಲಿ ಅವ್ರಿಗೆ ಆಕ್ಚುಲಿ ಅದು ಇನ್ನು ಫ್ಲಾಶ್ ಆಗಿಲ್ಲ, ಆಕ್ಚುಲಿ ಜಾಸ್ತಿ ಇರೋದು ಇವ್ರದೇ. ಸಿನಿಮಾ ಫುಲ್ ಇವರೇ ಇರೋದು. ಹೌದು, ಇಡೀ ಸಿನಿಮಾ ಇದೆ, ಇವರಿಂದಾನೇ ಸಿನಿಮಾ ಶುರು ಆಗೋದು. ಓಕೆ, ಎಂಡ್ ಆಗೋದು ಎಲ್ಲ. ಎವ್ರಿಥಿಂಗ್ ಆಫ್ ಕೋರ್ಸ್. ಓಕೆ, ಫಾರ್ ದ ಲಾಸ್ಟ್ ಕ್ವೆಶ್ಚನ್ ಇದು. ಯಾವ್ದಾದ್ರು ಒಂದು ಸಿನಿಮಾ ನೋಡಿದ್ರೆ ನಾವು ಯಾರ್ದೋ ಒಂದು ಪಾತ್ರ ನೋಡಿದ್ರೆ ಇಂಥವ್ರಿಗೆ ಆತರ ಅನ್ಸ್ತಾ ಇದೆ ಅಲ್ವಾ, ಇವ್ರು ಆತರ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ಈ ಕತೆ ಸ್ವಲ್ಪ ಆತರ ಅನ್ಸ್ತಾ ಇದೆ, ಒಂದ್ ಹಿಟ್ ಸಿನಿಮಾಗೆನೆ ಕಂಪೇರ್ ಮಾಡ್ಬೋದು. ಸಿ ಐಮ್ ನಾಟ್ ಸೇಯಿಂಗ್ ಯಾವ್ದೋ ಒಂದು ಕಥೆಗೆ ಅಂತ, ಒಂದು ಹಿಟ್ ಸಿನಿಮಾಗೆನೆ ಕಂಪೇರ್ ಮಾಡ್ತಾರೆ ಅಂದ್ರೆ ಯಾವ ಸಿನಿಮಾಗೆ ಒಂಚೂರು ರಿಲೇಟ್ ಮಾಡ್ಕೋಬಹುದು, ಈ ಸಿನಿಮಾ ನೆನಪಾಗುತ್ತೆ ತುಂಬಾ ಜನಕ್ಕೆ ಅನ್ಸಿದ್ರೆ ಯಾವ್ದು? ನನ್ ಕತೆ ವೈಸ್ ಯಾರಿಗೂ ಇದು ಏನು ಟಚ್ ಮಾಡೋಕೆನೆ ಅಥವಾ ಆ ಒಂದು ಹಿಂಟ್ ಕೊಡೋಕೆನೆ ಅಥವಾ ಈ ತರ ಇದೆ ಅಲ್ಲಿತ್ತು ಚಾನ್ಸೇ ಇಲ್ಲ. 100% ಬರ್ದು ಕೊಡೋದು ಬೇಕಿದೆ.
ಬಟ್ ಒಂದು ಫೀಲ್ ಹೇಳ್ಬೋದು. ಹ್ಮ್ ಈ ತರ ಒಂದು ಫೀಲ್ ಅವಾಗ ಒಂದ್ಸಲ ಬಂದಿತ್ತು ನನ್ಗೆ ಅಂತ. ಹಾ ಆ ಸಿನಿಮಾ ಹೆಸರು ಬೇಕಾದ್ರೆ ಹೇಳ್ತೀನಿ ನಾನು. ಹೇಳಿ ಹೇಳಿ, ಅದೇ ಕೇಳಿದ್ದು. ಪುನೀತ್ ರಾಜ್ಕುಮಾರ್ ಸರ್ ಅವರ ಮಿಲನ ಅನ್ನೋ ಒಂದು ಸಿನಿಮಾ. Love that film. ಓಕೆ, ನಾನು ಡೈರೆಕ್ಟ್ ಫಸ್ಟ್ ಟೈಮ್ ನಂಗೆ ಸ್ಟೋರಿ ಹೇಳಿದಾಗ ಹಾ ಸರ್ ಇದು ಏನ್ ಸರ್ ಇದು ಫೀಲ್ ಇಲ್ಲಿ ಹೋಗ್ತಿದೆ ಅಂತ. ಸೊ ಆ ಒಂದು ಡೆಪ್ತ್ ಎಂಡ್ಗೆ ಸಿಗ್ತಾರ ಇಲ್ವಾ ಸೊ ಏನ್ ಫೀಲ್ ಆಗ್ತೀವಿ ನಾವು, ಆ ಒಂದು ಫೀಲ್ ಅದಕ್ಕಿಂತ ಆ ಫೀಲ್ ಇದೇ ಇದೆ, ನೆನ್ಪಾಗುತ್ತೆ ಎಷ್ಟೋ ಜನಕ್ಕೆ. ದಿಸ್ ಇಸ್ ಫ್ರೆಶ್ ಲೈನ್, ಹ್ಮ್ ಹ್ಮ್ ತುಂಬಾ ಹೊಸ ಕಥೆ ಇದು. ಸೊ ಅದಕ್ಕೆ ಹೇಳಿ ನಾನು ಕಥೆಯಲ್ಲಿ ಟಚ್ ಮಾಡೋಕೆ ಸಾಧ್ಯ ಇಲ್ಲ. ಓಕೆ. ಸೊ ಒಂದೊಳ್ಳೆ ಮೂವಿ ನೆನಪು ಮಾಡುತ್ತೆ ಅಂದ್ರೆ ತುಂಬಾ ಜನಕ್ಕೆ ಈ ಸಿನಿಮಾನು ಅಷ್ಟೇ ಖುಷಿ ಕೊಡುತ್ತೆ ಅಂತ ನಂಬಿಕೆ ಇದೆ. ಸೊ ನಾನ್ ನಿಮ್ಗೆ ಅದಕ್ಕೆ ಹೇಳಿದೆ, ನೀವು ವಿತ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬನ್ನಿ, ಇಷ್ಟ ಆಗಿಲ್ಲ ನಂಗೆ ಕಾಲ್ ಮಾಡಿ ಹೇಳಿ. ಓಕೆ, ಫೈನಲ್ ಆಗಿ ನೀವು ಡೈರೆಕ್ಟರ್ ಹಾಗೆ ಪ್ರೊಡ್ಯೂಸರ್ ಸಪೋರ್ಟ್ ಹೇಗಿತ್ತು ಸಿನಿಮಾ? ಯಾಕಂದ್ರೆ ಡೈರೆಕ್ಟರ್ ಆಬ್ವಿಯಸ್ಲಿ ಅವ್ರದೇ ಕತೆ ಆಗಿರುತ್ತೆ, ಅವ್ರಿಗೆ ಹೇಗೆ ಪರ್ಫಾರ್ಮೆನ್ಸ್ ಬೇಕು ಹಾಗೆ ತಗೊಂಡಿರ್ತಾರೆ. ಬಿಕಾಸ್ ನೀವೇ ಹೇಳಿದ್ರಿ ಕೆಲಸ ಅಂತ ಬಂದಾಗ ಹಿಸ್ ವೆರಿ ಸ್ಟ್ರಿಕ್ಟ್ ಅಂತ. ಪ್ರೊಡ್ಯೂಸರ್ ಕಡೆಯಿಂದ ಸಪೋರ್ಟ್ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತ ಖಂಡಿತ. ಸಿನಿಮಾ ಅವರು ಇವತ್ವರೆಗೂ ಅಲ್ಲ, ಒಂದು ಸಿನಿಮಾಗೆ ಈಗ ನಾನು ಹೇಳಿದ್ದು ಹ್ಮ್ ಅದು ಹೊಸಬ್ರು ಆತರ ಬರ್ತಾರೆ ಆತರ ಅಂತ ಅಲ್ಲ. ಹ್ಮ್ ಸೊ ಒಂದು ಸಿನಿಮಾನ ಇವಾಗ ಪ್ರೆಸೆಂಟ್ ಸೊಸೈಟಿಲಿ ಯಾವ ರೀತಿ ಕ್ವಾಲಿಟಿ ಬರ್ತಾ ಇದೆ, ಫಸ್ಟ್ ಆಫ್ ಆಲ್ ಅವ್ರು ಥಿಂಕ್ ಮಾಡಿದ್ದು ಅದೇ. ಹ್ಮ್ ನಾವು ಯಾವುದೇ ಕಾರಣಕ್ಕೂ ಕ್ವಾಲಿಟಿ ವೈಸ್ ಡೌನ್ ಆಗಿಲ್ಲ. ಹ್ಮ್ ಸೊ ಅಂಡ್ ಈ ಕತೆಗೆ ಏನೇನ್ ಬೇಕು ಎಲ್ಲಾನು ಅವರು ಕೊಟ್ಟಿದ್ದಾರೆ. ಹ್ಮ್ ಅದಕ್ಕೆ ನಾನು ತುಂಬಾ ಖುಷಿ. ನಾನು ಇವಾಗಿಂತಲ್ಲ, ಫಸ್ಟ್ ವರ್ಕ್ ಮಾಡೋದ್ರಿಂದಲೂ ಎಲ್ಲರೂ ಸಪೋರ್ಟ್, ಫುಲ್ ಟೀಮ್, ಓಕೆ. ರಿಯಲ್ ಟೀಮ್ ವರ್ಕ್ ಅಂದ್ರೆ ನಾನು ಈ ಟೀಮ್ We are a family now. ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟಿದೀವಿ ಟುಗೆದರ್. We are a whole family now. ಯಾರಿಗೆ ಏನೇ ಆದ್ರೂ we'll think about each other. ಓಕೆ. ಸೊ ಫೈನಲ್ ಆಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಸೊ ನಾವು ಊಟ ಬಡಿಸಾಗಿದೆ, ಅದನ್ನ ತಿಂದು ಸವಿದು ಊಟ ಹೆಂಗ್ ಅನ್ಸ್ತು ಅಂತ ನಮ್ಮ ಆಡಿಯನ್ಸ್ ಕೈಯಲ್ಲಿದೆ. ಅಂದ್ರೆ ನಾವು ಎಕ್ಸಾಮ್ ಬರ್ದಾಗಿದೆ, ರಿಸಲ್ಟ್ ಅವ್ರು ಕೊಡ್ಬೇಕು ಅಂತ ಹೇಳ್ತಾ ಇದೀವಿ. ಸೊ 12ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಇವಾಗಲೇ ಪೇಯ್ಡ್ ಪ್ರೀಮಿಯರ್ಸ್ ಆಗಿದೆ. ಸೊ ರಿವ್ಯೂಸು ಚೆನ್ನಾಗಿದೆ, ನೀವೆಲ್ಲ ರಿವ್ಯೂಸ್ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ದೊಡ್ಡವ್ರ ಜೊತೆ, ಚಿಕ್ಕವ್ರ ಜೊತೆ, ಯಾರ ಜೊತೆ ಬೇಕಾದ್ರೂ ಬಂದು ಈ ಸಿನಿಮಾನ ನೀವು ಎಂಜಾಯ್ ಮಾಡ್ಬೋದು. ಫುಲ್ ಆನ್ ಪವರ್ ಪ್ಯಾಕ್ಡ್ ಸಿನಿಮಾ, ಫೈಟ್, ಎಮೋಷನ್, ಕಾಮಿಡಿ ಎಲ್ಲ ಇದೆ. ಸೊ ಎಲ್ರೂ ಬನ್ನಿ, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ, ನಮ್ಮ ಚಿತ್ರನ ಗೆಲ್ಸಿ. No, we'll order wise will go. ಸಪೋಸ್ ಏನಾದ್ರು ನೀವು ಪ್ರಿಪೇರ್ ಆಗಿದ್ರೆ ಇಲ್ಲ this time I will not let you take my lines. Correct. I'll improv. ಓಕೆ. ಸಂಪೂರ್ಣ ಕರ್ನಾಟಕ ಜನತೆ ಈ ಒಂದು ಸಿನಿಮಾನ ಕುಟುಂಬ ಸಮೇತರಾಗಿ ಬಂದು ನೋಡ್ಬೋದು. ನಿಮ್ಗೆ ಆತರ ಏನಾದ್ರು ಡೌಟ್ಗಳಿದ್ದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಿರ್ಬೋದು, ಅಲ್ಲಿ ರಿವ್ಯೂಸ್ಗಳು ತುಂಬಾನೇ ಬಂದಿದ್ದಾವೆ. ಎಲ್ರು ಪೇಯ್ಡ್ ಪ್ರೀಮಿಯರ್ ಶೋಗೆ ದುಡ್ಡು ಕೊಟ್ಟು ಬಂದು ನೋಡಿರುವಂತ ಪ್ರೇಕ್ಷಕರು ಅವರೇ ಓಪನ್ ಆಗಿ ಅದು ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಏನ್ ರಿವ್ಯೂಸ್ ಅವ್ರ ಮನಸ್ಫೂರ್ತಿ ಕೊಟ್ಟಿದ್ದಾರೆ ಅಂತ. ಸೊ ಅದೆಲ್ಲ ನಿಜ. ಆ ಒಂದು ಎಲ್ಲ ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾದಲ್ಲಿದೆ. ಮರಳಿ ಮನಸ್ಸಾಗಿದೆ ರೆಗ್ಯುಲರ್ ಲವ್ ಸ್ಟೋರಿ ಅಲ್ಲ, ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಏನೋ ಒಂದು ಹೊಸದು ಕೊಟ್ಟಿದೀವಿ. ದಯವಿಟ್ಟು ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಸೊ ಮರಳಿ ಮನಸ್ಸಾಗಿದೆ ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಈ ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ, ಲವ್, ಆಲ್ ಇಮೋಷನ್ಸ್ ಟೈಮ್ ಇದು. ಸೊ ದಯವಿಟ್ಟು ಎಲ್ಲರೂ ಬನ್ನಿ, 5 ಸ್ಟಾರ್ ರಿವ್ಯೂಸ್ ಕೊಡಿ, 100 out of 100 ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡಿ. ಸೊ ದಟ್ ವಿ ಆಲ್ 3 ಕ್ಯಾನ್ ಇವನ್ ಡೂ ಬೆಟರ್. ಆ್ಯಂಡ್ ಈ ಚಿತ್ರ ನಿಮ್ಮನ್ನು 100% ಡಿಸಪಾಯಿಂಟ್ ಮಾಡಲ್ಲ. ಫುಲ್ ನೀವು ಕೊಡೋ ಟೈಮ್ಗೆ, ನೀವು ಕೊಡೋ ಮನಿಗೆ ವಿ ವಿಲ್ ಜಸ್ಟಿಫೈ ಆ್ಯಂಡ್ ಪಕ್ಕಾ ಪೈಸಾ ವಸೂಲ್ ಮೂವಿ. ಆಮೇಲೆ ಕೊನೆಯದಾಗಿ ಬುಕಿಂಗ್ಸ್ ಓಪನ್ ಆದ ಕೂಡಲೇ ದಯವಿಟ್ಟು ಬುಕ್ ಮಾಡ್ಕೊಂಡು ಸಿನಿಮಾ ನೋಡಿ. ಥ್ಯಾಂಕ್ ಯು. ಅಂಡ್ ಜೆನ್ಯೂನ್ ರಿವ್ಯೂಸ್ ಕೂಡ ಹಾಕಿ. ವೇಟ್ ಮಾಡಬೇಡಿ. ಬುಕ್ ಮೈ ಶೋ ಅಲ್ಲಿ ಹೋಗ್ಬಿಟ್ಟು ಬುಕ್ ಆಗ್ತಾ ಇದೆಯಾ ಅಂತ ಕಾಯ್ಬೇಡಿ. ನೀವು ಬುಕ್ ಮಾಡಿದ್ರೆ ಬೇರೆಯವ್ರು ನೋಡ್ಕೊಂಡು ಬುಕ್ ಆಗ್ತಿದೆ ಅಂತ ಮಾಡ್ತಾರೆ. ಸೊ ದಯವಿಟ್ಟು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಬುಕ್ ಮಾಡ್ತಾ ಹೋಗಿ. ಎಸ್, ಈಗ ಒಂದಷ್ಟು ಏನಾಗಿದೆ ಅಂದ್ರೆ ಸಿನಿಮಾಗಳು ಮೇಲೆ ಒಂದಷ್ಟು ಜನರಿಗೆ ಬೇಸರ ಆಗ್ಬಿಟ್ಟಿದೆ. ಸಿನಿಮಾ ರಿಲೀಸ್ ಆಗಕ್ಕೂ ಬಿಫೋರ್ ಸಿನಿಮಾ ಹಂಗಿದೆ ಹಿಂಗಿದೆ ಅಂತೆಲ್ಲ ಹೈಪ್ ಕೊಡ್ತಾರೆ, ಥಿಯೇಟರ್ಗೆ ಹೋದ್ರೆ ಏನೂ ಇಲ್ಲ ಅಂತ. ಬಟ್ ನಿಮ್ಮ ಸಿನಿಮಾ ನೋಡಿ ಮತ್ತೆ ಸಿನಿಮಾ ನೋಡೋ ಮನಸ್ಸಾಗ್ಲಿ ಅವ್ರಿಗೆಲ್ರಿಗೂ, ಮರಳಿ ಮನಸ್ಸಾಗ್ಲಿ ನಿಮ್ ಸಿನಿಮಾ ಮೇಲೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಮರಳಿ ಮನಸ್ಸಾಗಿದೆ ಸಿನಿಮಾ ಟೀಮ್ ಜೊತೆ ಮಾತನಾಡ್ತಾ ಇದ್ವಿ. ಸೊ ಹೇಳ್ತಾರೆ ಇಟ್ಸ್ ನಿಜವಾಗ್ಲೂ ಫ್ರೆಶ್ ಅಂತ ಅನ್ಸುತ್ತೆ. ತುಂಬಾ ವರ್ಷದ ನಂತರ ನಿಮ್ಗೆ ಯಾವ್ದಾದ್ರು ಒಂದ್ ಒಳ್ಳೆ ಸಿನಿಮಾನ ನೆನಪು ಮಾಡಿಸುತ್ತೆ, ಅಷ್ಟು ಚೆನ್ನಾಗಿದೆ ಅಂತ. ಸಿ ಯಾವಾಗ್ಲೂ ಲವ್ ಅಂತ ಹೇಳಿದ್ರೆ ಇದೇ ತರ ಇರುತ್ತೆ ಸಿನಿಮಾಗಳು, ನಾವ್ ಇಂಥವ್ರು ನೋಡ್ಬೋದು ಇಂಥವ್ರು ನೋಡಬಾರ್ದು ಆ ತರ ಏನೂ ಇಲ್ಲ. 6 to 60 ಅಂತ ಹೇಳ್ತಾರಲ್ಲ, ಹಂಗೆ ಪ್ರತಿಯೊಬ್ರು ನೋಡುವಂತಹ ಸಿನಿಮಾ ಮರಳಿ ಮನಸ್ಸಾಗಿದೆ. ನಿಮ್ಗೇನಾದ್ರೂ ಸಿನಿಮಾಗಳನ್ನ ಯಾವ್ದೋ ಒಂದೆರಡು ನೋಡಿ ಬೇಸರ ಆಗಿ ಬೇಡಪ್ಪ ನನ್ ಸಿನಿಮಾ ನೋಡೋದೇ ಬೇಡ ಅಂತ ಕೂತಿದ್ರೆ ಈ ಸಿನಿಮಾ ನೋಡಿ, ಮರಳಿ
ಮನ್ಸಾಗತ್ತೆ. ಸೊ ಫಸ್ಟ್ ಆಫ್ ಆಲ್ ಇದು ನಮ್ಮ ಕನ್ನಡ ಸಿನಿಮಾ, ಹಾಗಾಗಿ ನಾವು ಥಿಯೇಟರ್ಗೆ ಹೋಗಿ ನೋಡೋಣ, ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.